ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮೋ ನಮಃ. ವಿನಾಯಕಂ ಗುರುಂ ವಾನುಂ ಬ್ರಹ್ಮ ವಿಷ್ಣು ಮಹೇಶ್ವರಾನ್ ಸರಸ್ವತೀಂ ಪ್ರಣಮ್ಯಾದು ಸರ್ವಕಾರ್ಯಾರ್ಥ ಸಿದ್ಧಯೇ. ಸ್ಪಷ್ಟವಾಗಿ ಕೇಳಿಸ್ತದೆ ನನ್ನ ಮಾತೆಲ್ಲರೂ? ಸ್ಪಷ್ಟವಾಗಿ ಕೇಳಿಸ್ತದೆ? ಕೇಳಿಸ್ತದೆ ಗುರುವೆ. ಹಾ, ನೀವ್ ಹೇಳ್ಬೇಕಾದ್ರೆ ಅಪ್ ಅಂಡ್ ಡೌನ್ ಆಗ್ತಾ ಇರ್ತದೆ ವಾಯ್ಸ್ ಎಲ್ಲ. ನೀವು ಇದು ಹೇಳ್ಕೊಂಡು ಹಾಕೊಂಡಿದ್ರಾ? ಅಷ್ಟೊಂದ್ರ ಒಳಗೆ ಕೂತ್ಕೊಂಡಿದ್ದೀನಿ ಸ್ವಾಮಿ, ಮೇ ಬಿ ನೆಟ್ವರ್ಕ್ ಪ್ರಾಬ್ಲಮ್ ಸ್ವಾಮಿ. ಓಹ್ ಸರಿ ಸರಿ ಸರಿ, ನನ್ನ ಮಾತು ಮಾಡಿ. ಇನ್ನು ಯಾರ್ದು ಅಂದ್ಬಿಟ್ಟಿದೆ ನೋಡ್ಕೊಳ್ಳಿ, ಯಾರ್ದು ಅಂದ್ಬಿಟ್ಟಿದೆ ಒಂದ್ಸರಿ ನೋಡ್ಕೊಳ್ಳಿ. ಹಾ ಸರಿ. ಭಜ ಗೋವಿಂದಂ, ಈ ಭಜ ಗೋವಿಂದಂ ಬಗ್ಗೆ ವಿಚಾರ ಮಾಡ್ತಾ ಇದ್ವಿ ನಾವು. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ದುಃಖಂಕರಣೆ. ಯಾವದೀಪ್ತೋಪಾರ್ಜನ ಸಕ್ತಃ ತಾವನ್ನಿಜ ಪರಿವಾರೋ ರಕ್ತಃ ಪಶ್ಚಾಜ್ಜೀವತಿ ಜರ್ಜರ ದೇಹೇ ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೇ. ಯಾವತ್ ಪವನೋ ನಿವಸತಿ ದೇಹೇ ತಾವತ್ ಪೃಚ್ಛತಿ ಕುಶಲಂ ಗೇಹೇ. ಗತವತಿ ವಾಯೋ ದೇಹಾಪಾಯೇ ಭಾರ್ಯಾಭಿಭ್ಯತಿ ತಸ್ಮಿನ್ ಕಾಯೇ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಃಖಂಕರಣೆ. ಅರ್ಧಮನರ್ಥಂ ಭಾವಯ ನಿತ್ಯಂ ನಾಸ್ತಿ ತತಃ ಸುಖಾಲೇಶ ಸತ್ಯಂ. ಪುತ್ರಾದಪಿ ಧನಾಭಾಜಾಂ ಭೀತಿಃ ಸರ್ವತ್ರೈಷಾ ವಿಹಿತಾ ರೀತಿಃ. ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀಸಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರಮೇ ಬ್ರಹ್ಮಣಿ ಕೋಪಿ ನ ಸಕ್ತಃ. ಕಾತೆ ಕಾಂತಾ ಕಸ್ತೆ ಪುತ್ರಃ ಸಂಸಾರೋಯಮತೀವ ವಿಚಿತ್ರಃ. ಕಸ್ಯ ತ್ವಂ ವಾ ಕುತ ಆಯಾತಃ ತತ್ತ್ವಂ ಚಿಂತಯ ತದಿಹ ಭ್ರಾತಃ. ಈ ಸತ್ಸಂಗತ್ವೇ ನಿಸ್ಸಂಗ ಈ ಶ್ಲೋಕ ಉಚ್ಚಾರಣೆ ಮಾಡಿದಿಲ್ವಾ? ಮಾಡಿದೀವಿ. ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ಮುಕ್ತಿಃ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಃಖಂಕರಣೆ. ಭಜ ಗೋವಿಂದಂ ಗೋವಿಂದಂ ಭಜೆ ಮೂಢಮತೆ ಸನ್ನಿಹಿತೆ ಕಾಲೇ ಸಂಪ್ರಾಪ್ತೆ ದುಃಖಂಕರಣೆ ನಹಿ ನಹಿ ರಕ್ಷತಿ. ಇದ್ರ ಬಗ್ಗೆ ನಾವು ತುಂಬಾನೇ ಹೇಳ್ಕೊಂತ ಬರ್ತಾ ಇದೀವಿ. ವೃದ್ಧ ಬ್ರಾಹ್ಮಣನ ನಿಮಿತ್ತವಾಗಿಟ್ಕೊಂಡು ನಮ್ಮೆಲ್ಲರೂ ಕೂಡ ಜ್ಞಾನೋಪದೇಶ ಮಾಡ್ತಿದ್ರೆ ಅಂದ್ರೆ ಸಮಾಜ ಸಂಸಾರ ಹೀಗಿರುತ್ತೆ ಅನ್ನೋದನ್ನ ಕಣ್ಣಿಗೆ ಕಟ್ಟದಂಗೆ
ಆಚಾರ್ಯ ನಮ್ಗೆ ತೋರಿಸ್ತಾ ಇದೆ. ಇದು ಹೇಳಿದ್ದು ಸುಮಾರು 15-16 ಲಕ್ಷ ಶತಮಾನ ಅಂತ ಕಾಣ್ತದೆ. ಸುಮಾರು ಇವತ್ತಿಗೆ 1500-1600 ವರ್ಷ ಆಯ್ತು. ಆ 1600 ವರ್ಷದ ಹಿಂದೆನೆ ಈಗಿತ್ತು ಸಮಾಜ ಆಗಿನ ಪತ್ನಿಗೆ. 600 ವರ್ಷದಕ್ಕೆ ಇವತ್ತು ಹೇಗಿರ್ಬೋದು ಅಲ್ವಾ? ನಾವ್ ಯೋಚನೆ ಮಾಡ್ಬೇಕು. ನಾವ್ ಹೇಳ್ತೀವಿ ಅಯ್ಯೋ 100 ವರ್ಷಕ್ಕೆ ಎಷ್ಟು ಚೆನ್ನಾಗಿತ್ತಪ್ಪ ಕಾಲ. ಅದೇ ಇವತ್ತು ನಿನ್ನೆ ಬರ್ತಿದ್ಲ. 1500 ವರ್ಷಗಳ ಹಿಂದಿನ ಅವತ್ತಿನ ಸಮಾಜದಲ್ಲಿ ಖುದ್ದು ನೋಡ್ಯಾರ ಅವರೆಲ್ಲ. ಹಾಗೇನೆ ಹಂಗಿರ್ಬೇಕಾದ್ರೆ ಇವತ್ತಿಗಿತ್ತು. ಆವತ್ತೇ ನೋಡಿ, ಅರ್ಥಮನರ್ಥಂ ಭಾವಯ ನಿತ್ಯಂ ನಾಸ್ತಿ ತದಸುಖ ಲೇಷ ಸತ್ಯಂ ಪುತ್ರಾದಪಿ ಜನ ಬಾಜಾಂಬಿತಿ. ಆಗಿನ ಕಾಲಕ್ಕೇನೆ ಅರ್ಥ ಅಂದ್ರೆ, ಆಗಿನ ಕಾಲಕ್ಕೂ ಹಣಕ್ಕಾಗಿ ಐಶ್ವರ್ಯಕ್ಕಾಗಿ ಒದ್ದಾಡಿ ರಾಜರು ಮಾರ ನೋಡ್ತೀವಿ ನಾವು. ಜನ ಹಣಕ್ಕಾಗಿ ಐಶ್ವರ್ಯ ಹೊರದವರು ಅದನ್ನು ಬಿಡಿಸಿಟ್ಟು ಅದನ್ನು ಕದ್ದುಕೊಂಡು ಹೋಗಿ ಇದನ್ನು ಕೊಲೆ, ಆವತ್ತಿಂದ ಕೊಲೆ ಎಲ್ಲದಕ್ಕೆ ನಡೆದಿದೆ. ಇದೆಲ್ಲ ನಡೆದಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕತೆ ಜ್ಞಾಪಕ ಮುಂದಾಗೋಣ. ಒಮ್ಮೆ ಒಬ್ಬ ಗಂಡ ಹೆಂಡತಿ ಇಬ್ರು ಇದ್ರು. ತುಂಬಾ ಒಳ್ಳೆಯವರಾಗಿದ್ರು ಅವರು. ಧರ್ಮಬದ್ಧವಾದ ಜೀವನ ನಡೆಸ್ತಾ ಇದ್ರು. ನಡೆಸ್ತಾ ಅವ್ರ ವೃತ್ತಿ ಏನಪ್ಪ ಅಂದ್ರೆ, ಪ್ರತಿದಿನ ಕಾಡಿಗೆ ಹೋಗಿ ಸೌದೆ ಕಡ್ಕೊಂಡ್ಬಂದು, ಸೌದೆ ಅಂತಂದ್ರೆ ಹಸಿ ಸೌದೆ ಅಲ್ಲ, ಹಚ್ಚಿಗಿರ್ತಕ್ಕಂಥ ಗಿಡಗಳು ಕಡಿತಾ ಇರಲಿಲ್ಲ. ಮೊದಲೆಲ್ಲ ಒಂದು ಧರ್ಮ ಇತ್ತು, ಏನ್ ಗೊತ್ತೇ? ಒಣಗಿದ ಗಿಡಗಳನ್ನೇ ನೋಡಿ ಅದ್ರಲ್ಲೂ ಎಷ್ಟು ಧರ್ಮ ಪಾಲನೆ ಮಾಡ್ತಿದ್ರು ಅಂತಂದ್ರೆ, ನಾನು ಕೇಳಿದ್ದೀನಿ ನಮ್ಮ ಊರ್ ಪಕ್ಕದಲ್ಲೇನೆ. ಆಗಿನ ಕಾಲಕ್ಕೆ ಸುಮ್ನೆ ಹಂಗೋದ್ರೆ ಬೇಕಾದಷ್ಟು ಒಣಗೋಗಿರ್ತಕ್ಕಂಥ ದೊಡ್ಡ ದೊಡ್ಡ ಗಿಡ ಮರ ಅಂದ್ರೆ ಇರೋವಂತೆ. ಅಂದ್ರೆ ಅಷ್ಟು ಯಥೇಚ್ಛವಾಗಿರ್ತಕ್ಕಂಥ ಅರಣ್ಯ ಸಂಪತ್ತು ಗುರುಕಾಲದಲ್ಲಿತ್ತು. ಅರಣ್ಯ ಸಂಪತ್ತು ಈ ನಡುವೆ ತಾನೇ ಮಧ್ಯೆ ಇದೆಲ್ಲ ಆಗಿದ್ದು. ಜನಸಂಖ್ಯೆ ಬೆಳೆದ ಮೇಲೆ, ಜನಸಂಖ್ಯೆ ಕಮ್ಮಿ ಇರಬೇಕಾದ್ರೆ ಅರಣ್ಯ ಸಂಪತ್ತು ಅಂತ ಇನ್ನೊಂದು ವಿಶೇಷವಾದ ಮಳೆ ಎಲ್ಲ ಆಗ್ತಿರ್ಬೇಕಾದ್ರೆ ನಾವೆಷ್ಟು ತೆಗಿಲೇವನ್ನ ಮತ್ತೆ ಅದು ಅಷ್ಟಷ್ಟು ಮತ್ತೆ ಅದು ಜಾಸ್ತಿ ಬೆಳೀತಾ ಇರ್ತದೆ. ಹಾಗೆ ಅದರಲ್ಲೂ ಧರ್ಮಪಾಲನೆ ಏನಪ್ಪಾ ಅಂದ್ರೆ, ಒಣಗಿರತಕ್ಕಂತ ಗಿಡ ಮರಗಳನ್ನೇ ಕಡ್ಕೊಂಡ್ಬಂದು ಅದು ಸೌದೆ. ಇನ್ನೊಂದು ಒಣಗಿರತಕ್ಕಂತ ಏನಿದೆಯಲ್ಲ ಸೌದೆ, ಅದು ನಾವು ಹೊತ್ಕೊಂಡು ಹೋಗ್ಲಿಕ್ಕೆ ಕೂಡ ಹಗುರವಾಗಿರುತ್ತೆ. ಅದು ಹಸಿ ಸೌದೆ ಆದ್ರೆ ಅದನ್ನ ಹೊತ್ಕೊಂಡು ಹೋಗ್ಲಿಕ್ಕೂ ತುಂಬಾ ಭಾರ. ಹಾಗೆ ಇಬ್ರು ಗಂಡ ಹೆಂಡತಿಯರಿಬ್ರು ಪ್ರತಿದಿನ ಅರಣ್ಯಕ್ಕೆ ಹೋಗೋದು, ಒಣಗಿದ ಆ ಗಿಡ ಮರ ಏನು ಕೊಂಬೆಗಳೆಲ್ಲ ತಗೊಂಡ್ಬಂದು ಸೌದೆ ಹೊರೆ ತಗೊಂಡ್ಬಂದು ಕೊಟ್ಟು ಅವರಿಂದ ಏನು ಸ್ವಲ್ಪ ಏನಾಗಿನ ತಗೊಂಡು ಅದರಿಂದನೇ ಜೀವನ ಮಾಡ್ತಾ ಇದ್ರು. ಹೀಗೆ ನಡೀತಾ ಇತ್ತು. ಒಂದಿನ ಸೌದೆಗೆ ಅಂತೇಳಿ ಅರಣ್ಯದ ಒಳಗೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದ್ರೆ ಮೊದಲು ಗಂಡ ಮುಂದೆ ಹೋಗಿ ನೋಡಿ, ಗಂಡ ಹೇಳ್ತಾನೆ, ಇಲ್ಲ ಈ ಪೊದೆ ಒಳಗೆ ಏನು ಕಾಣಿಸುತ್ತೆ ಅವ್ರಿಗೆ. ತಕ್ಷಣ ಅಂತ ಹೆಂಡತಿ ಹೇಳ್ತಾನೆ, ಒಳಗಡೆ ಒಂದು ಪಿಚಾಚಿ ಇದೆ, ನಾವ್ ಇಲ್ಲಿಂದ ಹೊರಟೋಗ್ಬೇಕು ಅಂತ. ಇಲ್ರಿ ಪಿಚಾಚಿ ಇಲ್ಲೇ ಮುಂದೆ ಇದೆ, ನಿಮ್ಗೆ ಗೊತ್ತಿಲ್ಲ, ನಡಿ ಹೋಗೋಣ ಅಂತೇಳಿ ಹೆಂಡತಿ ಕರ್ಕೊಂಡು ವಾಪಸ್ ಬಂದ್ಬಿಡ್ತಾನೆ. ವಾಪಸ್ ಬರ್ತಿರ್ಬೇಕಾದ್ರೆ ಇಬ್ರು ಅಣ್ಣ ತಮ್ಮದ್ರ ಆ ಕಡೆಯಿಂದ ಬರ್ತಾ ಇರ್ತಾರೆ. ಇವರು ಸ್ವಲ್ಪ ಭಯಭೀತರಾಗಿ ಬಂದಂಗೆ ಕಾಣಿಸುತ್ತೆ ಅವ್ರಿಗೆ. ಕೇಳ್ತಾರೆ ಅವ್ರು, ಯಾಕೆ? ಅವ್ರು ಹಿಂಗ್ ಹೋಗ್ತಿರ್ತಾರೆ, ಅವ್ರು ಎದುರು ಬರ್ತಾರೆ. ಯಾಕೆ? ಈ ಪದೇಲಿ ಪಿಶಾಚಿ ಇದೆ ಒಂದು, ಅದಕ್ಕೆ ನಾವು ಭಯಪಟ್ವಿ, ನೀವು ಆ ಕಡೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಜೀವನದಲ್ಲಿ ಎಂತ ಪಿಶಾಚಿ ನೋಡ್ಲಿಲ್ಲ, ದೆವ್ವ ಭೂತ ನೋಡ್ಲಿಲ್ಲ ನಾವು. ಇವರೆಲ್ಲ ತುಂಬಾ ಹೆದರಿಕೆ ಜಾಸ್ತಿ ಅವ್ರಿಗೆ ಅಂತೇಳಿ ಹೇಳ್ತಾರೆ, ನೀವು ಹೋಗ್ಬೇಡಿ ಆ ಕಡೆ ಅಂತ. ಯಾರು? ಗಂಡ ಹೇಳ್ತಾರೆ, ಗಂಡ ಹೇಳ್ತಾರೆ, ಬೇಡಪ್ಪ ಆ ಕಡೆ ಹೋಗ್ಬೇಡಿ. ನಡೆದೆ ನೀವು, ಎಷ್ಟು ನಾವು ಪಿಶಾಚಿ ನೋಡ್ಲಿಲ್ಲ, ದೆವ್ವ ಭೂತ ನೋಡಿ ಅಂತೇಳಿ ಅವರು ಹೇಳ್ತಾರೆ. ಸರಿ ಅಂತೇಳಿ ಅವ್ರು ಹಿಂದೆ ಬಂದ್ಬಿಡ್ತಾರೆ, ಇವ್ರು ಮುಂದೆ ಹೋಗ್ತಾರೆ. ಇವಾಗ ಕರೆಕ್ಟ್ ಆ ಪದೇ ಹೋಗ್ತಾರೆ, ಅವ್ರು ಕಾಣಿಸುತ್ತೆ. ಅದು ಏನು ಕಾಣಿಸುತ್ತೆ ಅಂತಂದ್ರೆ, ಏನು ಕಾಣಿಸುತ್ತೆ ಒಳಗಡೆ, ಏನಿದೆ ಪಿಶಾಚಿ ಅಂತಾರಲ್ಲ ಇವರಲ್ಲಿ ಅಂತೇಳಿ ಹೋಗಿ ಅದನ್ನ ತೆಗಿತಾರೆ. ಅದು ಒಂದು ದನದ ರಾಶಿ, ಯಾರು ಬಟ್ಟೆಯ ಕಟ್ಟಲ್ಲಿ ಇಟ್ಬಿಟ್ಟು ಹೋಗಿರ್ತಾರೆ. ಅಂದ್ರೆ ಬೆಳ್ಳಿ ರೂಪಾಯಿಗಳು, ಎಲ್ಲ ಇರೋದು. ಅವರಿಬ್ರು ಅನ್ಕೊಂತಾರೆ, ಬಹುಶಃ ಗಂಡ ಹೆಂಡತಿ ಹುಚ್ಚಿರ್ಬೋದು,
ಯಾಕಂದ್ರೆ ಇದನ್ನ ತಗೊಂಡು ಪಿಶಾಚಿ ದೆವ್ವ ಭೂತ ಅಂತಾರಲ್ಲ ಇವರು ಅಂತೇಳಿ ದುರ್ನೋಟ ಎಲ್ಲ ತಗೊಂಡು ಆಹಾ ನಮ್ಮ ಅದೃಷ್ಟ ಇವತ್ತು ಅವ್ರ ಮೂರ್ಖರು ಅವರೊಬ್ರು ಅವ್ರು ಸಿಕ್ಬೇಕಾಗಿತ್ತು, ನಮ್ ಪಾಲಾಗಿದೆ, ಇವತ್ತು ನಮ್ಮ ಹೆಸರು ಬರ್ದಿದೆ ಅಂತೇಳಿ ಇಬ್ರು ಖುಷಿಯನ್ನು ತಗೊಂತಾರೆ. ತಗೊಂಡು ತುಂಬಾ ಖುಷಿ ಆಗುತ್ತೆ ಇಬ್ರು. ಹಾಗೆ ಮುಂದೆ ನಡೀತಾರೆ. ಸ್ವಲ್ಪ ಅವ್ರಿಗೂ ಹಸುವಾಗಿರುತ್ತೆ ಅಷ್ಟೊತ್ತಿಗೆ. ನೋಡಿ, ಈ ಆ ಹಣ ಅಂದ್ರೆ ಏನು, ಆ ಬಂಗಾರ ಮತ್ತೆ ಬೆಳ್ಳಿ ನಾಣ್ಯಗಳು ಸಿಗೋಕೆ ಮೊದಲು ತುಂಬಾ ಅವ್ರಿಗಿಬ್ರು ಪ್ರೀತಿ ವಿಶ್ವಾಸ ಇತ್ತು. ತಕ್ಷಣ ಆಮೇಲೆ ಇಬ್ರು ಮಾತಾಡೋದು, ಅವರಲ್ಲಿ ಸ್ವಲ್ಪ ಆಗಲೇ ಭೇದ ಭಾವ ಉಂಟಾಯ್ತು. ಆಮೇಲೆ ಅಣ್ಣ ತಮ್ಮನಿಗೆ ಹೇಳ್ತಾನೆ, ತುಂಬಾ ಒಂದು ಕೆಲಸ ಮಾಡೋ, ಹಸುವಾಗ್ತದೆ ತುಂಬಾ, ನೀನು ಸ್ವಲ್ಪ ಇಲ್ಲಾಂದ್ರೆ ಪಕ್ಕದ ಊರಿಗೆ ಹೋಗಿ ತಿನ್ಲಿಕ್ಕೆ ಸ್ವಲ್ಪ ತಗೊಂಬ, ಆಮೇಲೆ ಇಬ್ರು ಇದನ್ನ ಸ್ವಲ್ಪ ಭಾಗ ಇಟ್ಕೊಂಡು ಮುಂದೆ ಹೋಗೋಣ ಅಂತಾರೆ. ಸರಿ ತಮ್ಮ ಇಲ್ಲಾಂದ್ರೆ ಊಟ ತಗೊಂಡು ಬರ್ಲಿಕ್ಕೆ ಹೋಗ್ತಾನೆ. ಅವನು ₹1 ತಗೊಂಡು ಹೋದ್ರೆ ಅಣ್ಣ ಯೋಚನೆ ಮಾಡ್ತಾನೆ, ಈಗ ನಾನೊಬ್ಬನೇ ಬಂದಿದ್ದು ನನಗೊಬ್ಬನೇ ಸಿಗ್ತಾ ಇತ್ತು, ಈಗ ಇವನ ಜೊತೆಲಿ ಬಂದ, ಹಾಗಾಗಿ ಅವನಿಗೂ ಭಾಗ ಕೊಡ್ಬೇಕೀಗ ನಾವು, ಹೌದಲ್ವೇ? ಏನ್ ಮಾಡೋಣ ಅಂದ್ರೆ ಬೇರೆ ಬೇರೆ ಯೋಚನೆ ಚಿಂತೆಗಳೆಲ್ಲ ಶುರುವಾಯ್ತು. ಅಂದ್ರೆ ಏನು, ಧನ ಸೇವೆ ಮೊದಲು ತುಂಬಾ ಆನಂದವಾಗಿದ್ರು, ಆಮೇಲೆ ಚಿಂತೆ ಶುರುವಾಯ್ತು. ಕೊನೆಗೆ ಯೋಚನೆ ಮಾಡಿದೆ, ಅವನು ಇವನು ಮುಗಿಸ್ಬಿಡೋದು, ಇದು ನನಗೊಬ್ಬನಿಗೆ ಎಲ್ಲ ಆಗುತ್ತೆ ಅಂತ ಯೋಚನೆ ಮಾಡಿದೆ. ಸರಿ, ಏನ್ ಮಾಡ್ದ, ಒಂದು ಚೂರಿಗೆ ರೆಡಿ ಮಾಡ್ಕೊಂಡ. ಅವನ ಹತ್ರ ಇತ್ತು ಚೂರಿಯಲ್ಲಿ ರೆಡಿ ಮಾಡ್ಕೊಂಡು. ತಮ್ಮ ಊಟ ಹೋಗಿದ್ದಲ್ಲ, ಅವನು ಯೋಚನೆ ಮಾಡ್ತಾನೆ, ಅಲ್ಲ ನಾನೊಬ್ಬಂದೇ ಆಗಿದ್ರೆ ಈ ಸಂಪತ್ತೆಲ್ಲ ನಾನು ಎಷ್ಟು ತುಂಬಾ ಕಾಲ ಆನಂದವಾಗಿರ್ಬೋದಾಗಿತ್ತು, ನಮ್ಮ ಅಣ್ಣ ಬಂದಿದ್ದಾನೆ ಅವ್ರಿಗೂ ಭಾಗ ಕೊಡ್ಬೇಕಲ್ಲ. ಈಗ ಅವನು ಯೋಚನೆ ಮಾಡ್ದ, ಹಿಂಗಾರ ಮಾಡು, ಅಣ್ಣನ ಮುಗಿಸ್ಬೇಕಲ್ಲ, ಅವನು ಯೋಚನೆ ಮಾಡ್ದ. ಇವನು ತಮ್ಮನ್ನ ಮುಗಿಸ್ಲಿಕ್ಕೆ ಚೂರಿ ರೆಡಿಯಾಗಿ ಇಟ್ಕೊಂಡ. ಅವನು ಅಣ್ಣನ ಮುಗಿಸ್ಲಿಕ್ಕೆ ಏನ್ ಮಾಡ್ದ ಗೊತ್ತೇ, ಅವನು ಅಲ್ಲಿ ಆಹಾರ ತಗೊಂಡು ಸ್ವಲ್ಪ ವಿಷ ತಗೊಂಡು ಅದರಲ್ಲಿ ಬೆರೆಸ್ಬಿಟ್ಟ. ನೋಡಿ ಹೆಂಗಿದೆ, ತಗೊಂಡ್ ಬಂದು ಅಣ್ಣ ತಂದಿದ್ದೇನೆ ಆಹಾರ, ಬನ್ನಿ ಊಟ ಮಾಡಿ ಮೊದಲು ನೀವು ಅಂತಂದವನು. ಯಾಕಂದ್ರೆ ಮೊದಲು ಸರಿ ಆಹಾರ ಇಡ್ಲಿಕ್ಕೆ ಅವನಿಗೆ ಕೆಳಗೆ ಚೂರಿಯಿಂದ ಒಂದೇ ಹೊಡೆತ ಕೊಟ್ಟ, ಕೆಳಗೆ ಬಿದ್ದದ ತಮ್ಮ. ಹಸುವಾಗಿತ್ತು, ಊಟ ಮಾಡಿದ, ಇವ್ರು ಸತ್ತೋದ. ನೋಡಿ ಹೇಗಿದೆ, ಯಾಕಂದ್ರೆ ತಮ್ಮ ಸತ್ತೋದ. ಈಗ ಗಂಡ ಅಂತ ಇಬ್ರು ಹೇಳಿದ್ರು ಮೊದಲೇನಂತೆ, ಅದೊಂದು ಪಿಶಾಚಿ ಅಂತೇಳಿ. ಈಗ ಅವ್ರು ಹೇಳಿದ್ರು ಸತ್ಯನ, ಇವ್ರು ಅಂದ್ಕೊಂಡಿದ್ರು ಸತ್ಯನ ಅಂತಂದ್ರೆ ಅವ್ರು ಹೇಳಿದ್ದೆ ಸತ್ಯ. ವಿವೇಕವಂತರಾಗಿದ್ರು ನೋಡಿ. ಪಿಶಾಚಿ ಹೇಗೆ ಪಿಶಾಚಿ ಸದ್ಯಕ್ಕೆ ಗೊತ್ತಾಗ್ಲಿಲ್ಲ, ಆಮೇಲೆ ಗೊತ್ತಾಯ್ತು. ಪಿಶಾಚಿನ ಇಬ್ಬರನ್ನ ಬಲಿ ತೆಗೆದುಕೊಂಡ್ಬಿಡ್ತು. ಯಾವುದು? ಧನ ಪಿಶಾಚಿ. ಹಾಗಾಗಿ ಈ ಧನಕ್ಕಾಗಿ ಐಶ್ವರ್ಯಕ್ಕಾಗಿ ನಾವು ಬೇಕಾದಂತಹ ಕಥೆಗಳು ಒಂದೇ ಎರಡೇ ಸುಮಾರಿದಾವೆ ಲೋಕದಲ್ಲಿ. ಅದನ್ನೇ ಹೇಳ್ತಾರೆ, ಅರ್ಥಮನರ್ಥಂ ಭಾವ ನಿತ್ಯಂ. ಹಂಗಾದ್ರೆ ಜೀವನಕ್ಕೆ ಹಣ ಐಶ್ವರ್ಯ ಬೇಡವಾ ಅಂತಲ್ಲ, ಇರ್ಬೋದಿಲ್ಲ ಅಂತಲ್ಲ, ಅದನ್ನೇ ಜೀವನದ ಮುಖ್ಯ ಉದ್ದೇಶ ಇಟ್ಕೊಂಡು ಬದುಕೋರು ಎಷ್ಟೋ ಜನ ನೋಡ್ತೀವಿ ನಾವು. ಏನಾಗುತ್ತಪ್ಪ ಅಂದ್ರೆ ಈ ಜೀವನದಲ್ಲಿ ಶಾಂತಿ ನೆಮ್ಮದಿ ಅಂತಕ್ಕಂಥದ್ದು ದೂರ ಆಗ್ತದೆ. ಆದ್ರೆ ಎಲ್ರಿಗೂ ಹಿಂಗೆ ನಡಿಬೇಕಂತಲ್ಲ. ಅವನು ಅಣ್ಣ ತಮ್ಮನ ಮುಗಿಸ್ಬಿಟ್ಟ, ತಮ್ಮ ಅಣ್ಣನೂ ಮುಗಿಸಿದ. ಹೇಗೆ? ಆಹಾರದಲ್ಲಿ ವಿಷ ಬೆರೆಸಿದ್ದ. ಎಲ್ರಿಗೂ ಹೀಗೆ ಅಂತಲ್ಲ ನಾ ಹೇಳ್ತಾ ಇರೋದಿಲ್ಲಿ. ಅದಾಗದಿದ್ರು ಕೂಡ ಈ ಸಂಪತ್ತಿನ ವಿಷಯವಾಗಿ ಅಣ್ಣ ತಮ್ಮದಲ್ಲಿ ತುಂಬಾ ಕಾಲದವರೆಗೂ ಏನೋ ಒಂದು ಮಧ್ಯೆ ನಮ್ಮ ಅಣ್ಣನಿಗೆ ನಮ್ಮಪ್ಪ ಜಾಸ್ತಿ ಕೊಟ್ಬಿಟ್ಟ, ನನಗೆ ಮೋಸ ಮಾಡ್ಬಿಟ್ಟು, ಈ ಎಲ್ಲ ಇದ್ದೇ ನಾವು ನೋಡ್ತೀವಲ್ಲ. ನೀವ್ ಅಣ್ಣ ತಪ್ಪು ಕೇಳಿ ಏನೋ ಒಂದು ಇದು ಅಂದ್ರೆ ಈ ಅರ್ಥ ಅಂತಕ್ಕಂಥದ್ದು ಎಲ್ಲರ ನೆಮ್ಮದಿ, ಎಲ್ಲರ ಸುಖ ಸಂತೋಷವನ್ನ ಕೆಡಿಸಿದೆ. ಅದರರ್ಥ ಹಣ ಐಶ್ವರ್ಯದ ಅಂದ್ರೆ ಅದಕ್ಕಷ್ಟು ಇದೆಯಾ ಅಂತ ಅದ್ರ ಮೇಲೆ ಇರ್ತಕ್ಕಂಥ ಅತಿ ವ್ಯಾಮೋಹನೆ ಇಷ್ಟೆಲ್ಲ ಕಾರಣವಾಗ್ತದೆ. ಹಾಗಾಗಿ ಶಂಕರಾಚಾರ್ಯ ಹೇಳ್ತಾರೆ, ಮತ್ತು ಅರ್ಥಂ ಅನರ್ಥಂ ಭಾವಯ ನಿತ್ಯಂ. ಅರ್ಥವನ್ನ ಅನರ್ಥ ಅಂತ ತಿಳ್ಕೊ. ನಾಸ್ತಿ ತತಃ ಸುಖ ಲೇಷ ಸತ್ಯಂ. ಸ್ವಲ್ಪ ಅದ್ರಲ್ಲಿ ಸುಖ ಇದೆ ಅಂತ ತಿಳ್ಕೊಬೇಡ ನಾನು. ಪುತ್ರಾದಪಿ ಜನ ಬಾಜಾಂಬೀತಿ. ಸಂಪತ್ತು ಐಶ್ವರ್ಯ ಜಾಸ್ತಿ ಇದ್ರೆ ಮಕ್ಕಳಿಂದ ಕೂಡ ಭಯಪಡ್ತಾರಂತೆ. ಯಾಕೆ? ಏನು ಯಾವ ಸಮಯದಲ್ಲಿ ಏನ್ ಮಾಡ್ಬಿಡ್ತು ನಮ್ಮ ಮಕ್ಕಳು. ಸರ್ವತ್ರೈತ ವೀತ ರೀತಿ ಅಂದ್ರೆ ಇದೇನು ಅವ್ರ ಕಡೆ ಇವ್ರ ಮನೆಯಲ್ಲಿ ಅವ್ರ ಮನೆಯಲ್ಲ,
ಪ್ರಪಂಚ ಎಲ್ಲ ಸರ್ವತ್ರೈಷ ಈ ರೀತಿ ಎಲ್ಲಾ ಕಡೆ ಹಿಂಗೆ ಕಾಣಿಸ್ತದೆ, ಎಲ್ಲಾ ಸಂಸಾರದಲ್ಲಿ ಇರ್ತಕ್ಕಂಥ ವಿಷಯ ಇದೆಲ್ಲ. ಇನ್ನು ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಾಸಕ್ತ, ಇದ್ರ ಬಗ್ಗೆ ಹೇಳ್ಕೊಂಡು ಹುಡುಗರ ಆಟ ಪಾಠದಲ್ಲಿ ಜೀವನ ಕಳೆದಾಯ್ತು. ಯವನಾವಸ್ಥೆಯಲ್ಲಿ ಅಲ್ಲಿ ನೋಡು ಇಲ್ಲಿ ನೋಡು, ಆ ಮದುವೆ ಈ ಮದುವೆ, ಮಕ್ಕಳು ಮನೆ ಕಟ್ಟೋದು ಮಾಡಿದ್ ಮಾಡು, ಅಲ್ಲಿ ಅದು ಕಳೆದಾಯ್ತು. ಇದು ವೃದ್ಧಾವಸ್ಥೆ, ಚಿಂತೆಗಳು ಕಳೆದಾಯ್ತು. ಇನ್ನು ಪರಮಾತ್ಮನನ್ನ ಯಾವಾಗ ನೀನು ಗೋವಿಂದಂ ಭಜೆ, ಭಗವಂತನ ಯಾವಾಗ ಭಜಿಸ್ತೀಯ? ಆಮೇಲೆ ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋಯಂ ಅತೀವ ವಿಚಿತ್ರ. 9ನೇ ಶ್ಲೋಕ. ಕಸ್ಯ ತ್ವಂ ಕುತ ಆಯಾತಃ ತತ್ವಂ ತಯ ಭ್ರಾತಃ. ಯಾಕೆ ಏನು ವ್ಯಾಮೋಹ ಇಲ್ಲಿಂದ ಬಂತದ್ರ ಬಗ್ಗೆ ಚಿಂತನೆ ಮಾಡು, ಯೋಚನೆ ಮಾಡು. ಎಷ್ಟು ದಿನ ಇವೆಲ್ಲ ಅಂತೇಳಿ 9ನೇ ಶ್ಲೋಕ ನೋಡಿದ್ವಿ. ಈಗ 12ನೇ ಶ್ಲೋಕ. ಸತ್ಸಂಗತ್ವೇ ನಿಸ್ಸಂಗತ್ವಂ ಅಪನ ಶ್ಲೋಕ. ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ ಮುಕ್ತಿ. ಇದು ತುಂಬಾ ಪ್ರಸಿದ್ಧಿಯಾಗಿರ್ತಕ್ಕಂಥ ಶ್ಲೋಕ. ಸಾಮಾನ್ಯವಾಗಿ ಅಲ್ಲಿ ಶ್ಲೋಕ ಎಲ್ರ ಬಾಯಲು ಸುಮಾರು ಜನ ಇದನ್ನು ಹೇಳ್ತಿರ್ತಾರೆ. ಇದು ಸಂಘದ ಮಹತ್ವವನ್ನು ತಿಳಿಸ್ಕೊಡ್ತದೆ. ಸಂಘ ಅಂತಕ್ಕಂಥದ್ದು ಸತ್ಸಂಗ ಮಾಡಿದ್ರೆ ಅದರ ಫಲ ಬೇರೆ, ದುಸ್ಸಂಗ ಮಾಡಿದ್ರೆ ಅದರ ಫಲ. ಹಾಗಾಗಿ ಸಂಘಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಇದೆ. ಎಂತ ಸಂಘದಲ್ಲೇ ಬೆಳಿತೀವೋ ಆ ಸಂಘದ ಪರಿಣಾಮ ಅಂತಕ್ಕಂಥದ್ದು ಅಪ್ರಯತ್ನವಾಗಿ ನಮ್ಮ ಮೇಲೆ ಆಗ್ತದೆ ಅನ್ನೋದನ್ನ ಹೇಳ್ತಾರೆ. ನೋಡೋಣ ಏನ್ ಹೇಳ್ತಾರೋ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ ಮುಕ್ತಿ. ಜೀವನ್ನೇವ ಮುಕ್ತಿ. ಮುಕ್ತಿ ಅಂತ 2 ಪ್ರಕಾರ. ಒಂದು ವಿದೇಹ ಮುಕ್ತಿ, ಇನ್ನೊಂದು ಜೀವನ್ ಮುಕ್ತಿ. ವಿದೇಹ ಮುಕ್ತಿ ಅಂತಂದ್ರೆ ಶರೀರ ಬಿಟ್ಟ ಮೇಲೆ ಪ್ರಾಪ್ತಿ ಆಗ್ತಕ್ಕಂಥ ಮುಕ್ತಿ. ಶರೀರ ಹೋದ್ಮೇಲೆ ಅವನು ಮುಕ್ತನಾಗ್ತಾನೆ, ಅದು ವಿದೇಹ ಮುಕ್ತಿ. ಜೀವನ್ ಮುಕ್ತಿ ಅಂದ್ರೆ ಏನು ಗೊತ್ತಾ? ಜೀವನ್ ಏವ ಮುಕ್ತ ಅಂದ್ರೆ ಬದುಕಿರ್ಬೇಕಾದ್ರೇನೆ ಮುಕ್ತನಾಗ್ತಾನೆ. ಈಗ ರಮಣ ಮಹರ್ಷಿಗಳು ಅಂತಾರೆ ಸತ್ತ ಮೇಲೆ ಅವರು ಮುಕ್ತರಾಗ್ತಾರೆ ಅಂತ. ಇದು ಜೀವನ್ ಮುಕ್ತ ಅಂದ್ರೆ ಬದುಕಿರ್ಬೇಕಾದ್ರೆ, ಶರೀರದಿಂದ ಇರಬೇಕಾದ್ರೇನೆ ಮುಕ್ತರಾಗ್ತಕ್ಕಂಥ ವಿಧಾನ. ಅದನ್ನ ಜೀವನ್ನೇವ ಮುಕ್ತ, ಜೀವನ್ ಮುಕ್ತ. ಇದು ಸತ್ಸಂಗದ ಫಲ. ಏನು? ಜೀವನ್ ಮುಕ್ತತ್ವ. ಸತ್ಸಂಗತ್ವೇ ನಿಸ್ಸಂಗತ್ವಂ, ಒಳ್ಳೆ ಸಂಘ ಮಾಡೋದ್ರಿಂದ. ಈಗ ಸಂಘ ಅಂತಂದ್ರೆ ಏನು ಗೊತ್ತಾ? ಸಂಘ ಅಂತಂದ್ರೆ ಕೂಡುವಿಕೆ, ಸೇರುವಿಕೆ, ಆಸಕ್ತಿ, ಇದರ ಅರ್ಥದಲ್ಲಿ ಬರ್ತದೆ. ಸಂಘ ಅಂತಂದ್ರೆ ಸ್ವಲ್ಪ ಅವ್ರ ಸಂಘ ಮಾಡಿದ, ಅವ್ರ ಸಹವಾಸ ಮಾಡಿದ, ಇವ್ರ ಸಹವಾಸ ಮಾಡಿದ ಅವನು, ಹಂಗಾಗಿ ಅವನು ಆ ರೀತಿಯಾಗಿದ್ದಾನೆ. ಸಂಘ ಅಂತಂದ್ರೆ ಸ್ನೇಹ, ಆಸಕ್ತಿ. ಅದು ಕೇವಲ ವ್ಯಕ್ತಿಗಳ ಮಾತ್ರ ಅಲ್ಲ, ವಸ್ತುಗಳಲ್ಲಿ ಕೂಡ ಆಸಕ್ತಿ, ಹಣದಲ್ಲಿ ಆಸಕ್ತಿ, ಪದವಿಯಲ್ಲಿ ಆಸಕ್ತಿ, ಇನ್ನೇನೋ ಬೇರೆ ಬೇರೆ ವಿಷಯಗಳಲ್ಲಿ ಆಸಕ್ತಿ. ಆಸಕ್ತಿ ಅಂತಕ್ಕಂಥ ಸ್ನೇಹ ಅಂತಕ್ಕಂಥದ್ದು ಕೇವಲ ವ್ಯಕ್ತಿಗಳಲ್ಲಿ ಮಾತ್ರ ಅಲ್ಲ, ಜಡ ವಸ್ತುಗಳ ಜೊತೆಯಲ್ಲಿ ಕೂಡ ಆಸಕ್ತಿ. ವಾಹನದ ಮೇಲೆ ತುಂಬಾ ಪ್ರೀತಿ, ಅವನಿಗೆ ಸ್ನೇಹ, ದಿನ ಒರೆಸ್ತಾ ಇರ್ತಾನೆ, ನೀಟ್ ಕ್ಲೀನ್ ಮಾಡ್ತಿರ್ತಾನೆ, ನೀಟಾಗಿ ಇರ್ತಾನೆ, ನೋಡ್ತೇವೆ ನಾವು. ಅದೇ ರೀತಿ ಹಣದ ಮೇಲೆ ಆಸಕ್ತಿ, ಅಧಿಕಾರದ ಮೇಲೆ ಆಸಕ್ತಿ, ಹೀಗೆ ಒಂದೇ ಎರಡೇ ದೇಹದ ಮೇಲೆ ಆಸಕ್ತಿ, ಇವೆಲ್ಲ ಸಂಘನೆ. ಹಾಗೆ ಪ್ರಪಂಚದ ವಿಷಯಗಳಲ್ಲಿ ಎಷ್ಟೋ ವಸ್ತುಗಳ, ವ್ಯಕ್ತಿಗಳಲ್ಲಿ ಆಸಕ್ತಿಯನ್ನು ನೋಡ್ತೀವಿ ನಾವು. ಆದ್ರೆ ಇಲ್ಲಿ ಇದನ್ನ ಹೇಳ್ತಾ ಇಲ್ಲ. ಇಲ್ಲಿ ಆಸಕ್ತಿ ಅಂತಕ್ಕಂಥದ್ದು ಬೇರೆ ಬೇರೆ ಆಸಕ್ತಿ ಅಂತ ನೋಡ್ತೀವಿ ನಾವು. ಇಲ್ಲಿ ಹೇಳ್ತಕ್ಕಂಥ ಆಸಕ್ತಿ ಏನಂತಂದ್ರೆ ಸತ್ಸಂಗ, ಒಳ್ಳೆಯ ಸಂಘ. ಪ್ರಪಂಚದಲ್ಲಿ ಎಲ್ರಿಗೂ ಸಂಘ ಇದ್ದಿಲ್ಲ ಅಂತಲ್ಲ, ಆದ್ರೆ ಸತ್ಸಂಗ ಏನಂತಂದ್ರೆ ಸತ್ಸಂಗತ್ವೇ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ಅಲ್ಲ ಹೇಳಿ
ಪಾಠ ನಡೀತಾ ಇದೆ. ಅಮ್ಮನ್ ರಾತ್ರಿ ತೀರೋದು ನಿಮ್ಗೆ ಗೊತ್ತಾಯ್ತಾ? ಗೊತ್ತಾಗಿಲ್ಲ ಸರ್ ಈಗ. ರಾತ್ರಿ 10:30 ತೀರೋದು. ಹ್ಮ್ 12:30 ಆಯ್ತಾ? 12:30. ಸರಿ ಗುರು. ಗುರುಗಳೇ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ತೆಗೆದ್ಬಿಟ್ಟೆ ಯಾರು ಸಂಘ ಅಂತಕ್ಕಂಥದ್ದು ನಾವು ನೋಡ್ತೀವಿ ಲೋಕದಲ್ಲಿ, ವ್ಯಕ್ತಿಗಳು, ವಸ್ತುಗಳು, ಇದರಲ್ಲಿ ಸಂಘ, ಅಭಿಮಾನ. ಇಲ್ಲಿ ಸತ್ಸಂಗ, ಸತ್ ಸಂಘ. ಸತ್ ಅಂದ್ರೆ ಸತ್ಯವಾದ ವಸ್ತು ಬಗ್ಗೆ ಇರ್ತಕ್ಕಂಥ ಸಂಘ, ಜ್ಞಾನದ ಬಗ್ಗೆ ಇರ್ತಕ್ಕಂಥ ಸಂಘ, ಪರಮಾತ್ಮನ ಬಗ್ಗೆ ಇರ್ತಕ್ಕಂಥ ಸಂಘ. ಇದನ್ನ ನಾವು ತಿಳ್ಕೊಬೇಕು. ಸತ್ಸಂಗತ್ವೇ ಏನಾಗುತ್ತೆ? ಸತ್ವದ ಜೊತೆ ಸಹವಾಸ ಮಾಡಿದಾಗ ನಿಸ್ಸಂಗತ್ವಂ ಅಂದ್ರೆ ಇಲ್ಲಿ ಸತ್ಯ ಯಾವುದು ಅಸತ್ಯ ಯಾವುದು ಅಂತ ಮನುಷ್ಯನಿಗೆ ಗೊತ್ತಾದಾಗ ಸಹಜವಾಗಿ ಶ್ರೇಯಸ್ಸನ್ನ ಉಂಟು ಮಾಡ್ತಕ್ಕಂಥದ್ದು ಸತ್ಸಹವಾಸ, ಸತ್ಸಂಗ. ಇಲ್ಲಿ ಹೇಳ್ಬೇಕಂದ್ರೆ ಆ ಸತ್ತನ್ನ ಯಾರು ಆಶ್ರಯಿಸಿ ಯಾರದನ್ನೇ ಜೀವನ ಲಕ್ಷ್ಯವಾಗಿ ಇಟ್ಕೊಂಡಿರ್ತಾರೋ ಅವ್ರ ಸಂಘ ಅಂತ ಕೂಡ ಹೇಳ್ಬೋದು ನಾವು. ಸದಾಚಾರ ಸಂಪನ್ನರಾಗಿ ತತ್ವಚಿಂತನೆ, ತತ್ವಜ್ಞಾನ, ನಿತ್ಯಾನಿತ್ಯ ವಿವೇಕ, ಆತ್ಮಾನಾತ್ಮ ವಿವೇಕ, ಇದರ ಬಗ್ಗೆ ಏನು ಜ್ಞಾನ ಇದೆ ಅಂತವ್ರ ಸಂಘ ಕೂಡ ಸತ್ಸಂಗ ಅಂತ ಹೇಳ್ಬೋದು ನಾವು. ಆ ರೀತಿಯಾಗಿರ್ತಕ್ಕಂಥವ್ರ ಸಂಘ ಮಾಡಿದ್ರೆ ಏನಾಗುತ್ತಪ್ಪ ಅಂತಂದ್ರೆ ಅವ್ರ ಸಂಘ ಮಾಡ್ತಾ ಮಾಡ್ತಾ ನಮ್ಮಲ್ಲೂ ನಿಸ್ಸಂಗತ್ವ ಅಂತಕ್ಕಂಥದ್ದು ಬರ್ತದೆ. ನಿಸ್ಸಂಗ ಏನು? ಈಗ ಸಂಘದ ಅಂದ್ರೆ ಯಾವ ಸಂಘ ಮಾಡಿದಾಗ ಮನುಷ್ಯನಿಗೆ ಅಭಿಮಾನ, ಮಮಕಾರ ಅಂತಕ್ಕಂಥದ್ದು, ಈ ಮಮಕಾರ ಅಭಿಮಾನನೇ ಪ್ರಪಂಚದ ಮೇಲೆ, ವಸ್ತುಗಳು, ವೈಭವಗಳು, ವ್ಯಕ್ತಿಗಳ ಮೇಲೆ ಇರ್ತಕ್ಕಂಥ ಮಮಕಾರ ಅಭಿಮಾನವನ್ನೇ ಮನುಷ್ಯನಿಗೆ ಬಂಧನವಾಗಿದೆ. ಅದೇ ಬಂಧನ ಮನುಷ್ಯನ ಬಂದಿರ್ತಕ್ಕಂಥದ್ದು. ಅದು ಎಂತ ಬಂಧನಪ್ಪ ಅಂತಂದ್ರೆ ಬಹುಶಃ ಸುಖವಾಗಿ ನಿದ್ದೆ ಮಾಡ್ಲಿಕ್ಕೂ ಬಿಡಲ್ಲ, ಊಟ ಮಾಡ್ಲಿಕ್ಕೂ ಬಿಡಲ್ಲ. ಇನ್ನು ಮನೇ ಸಮಯದಲ್ಲಿ ಕೂಡ ಸಾಯಬೇಕಾದ್ರೆ ಕೂಡ ಮಮಕಾರ ಅಭಿಮಾನ ಅಂತಕ್ಕಂಥದ್ದು ಎಂತವ್ರನ್ನ ಹಾಕದೆ ಎಳೆದಾಗ್ತದೆ. ಅದರ ಕಾರಣನೇ ಮತ್ತೆ ಬಂಧನ. ಬಂಧನ ಅಂದ್ರೆ ಜನ್ಮನೇ ಬಂಧನ ಹೇಳ್ಕೊಂಡು ನಿನ್ನೆ ನಾವು ಪಾಠದಲ್ಲಿ. ಬಂಧನ ಅಂತಂದ್ರೆ ಏನಪ್ಪ ಅಂದ್ರೆ ಜನ್ಮವೇ ಬಂಧನ. ಹಾಗಾಗಿ ಸುಖವಾಗಿ ಮನುಷ್ಯ ಈ ಲೋಕದಿಂದ ಹೋಗಲಿಕ್ಕೆ ಕೂಡ ಬಿಡಲ್ಲ. ಅಂದ್ರೆ ಅದೇನಾಗುತ್ತೋ, ಇದೇನಾಗುತ್ತೋ, ನನ್ನದ್ರಲ್ಲಿ ಇವೆಲ್ಲ ಏನಾಗುತ್ತೋ, ಇವರಲ್ಲಿ ಏನಾಗುತ್ತಾರೋ ಒಂದು ವಿಷಯ ಎಲ್ರಿಗೂ ನಾವು ಗೊತ್ತಿರಬೇಕು. ಅಂದ್ರೆ ನಾವೇ ಎಲ್ಲಕ್ಕೂ ಕರ್ತರು, ನಮ್ಮಿಂದನೇ ಸಂಸಾರ ನಡ್ಕೊಂಡು ಹೋಗ್ತಾ ಇದೆ ಅಂತೇಳಿ ನಾವು ಅಂದ್ಕೊಂತಾ ಇರ್ತೀವಿ. ಖಂಡಿತವಾಗಿಲ್ಲ. ಒಂದು ಭ್ರಾಂತಿ, ಮಮಕಾರ ಎಲ್ರಿಗೂ ಇರ್ತದೆ, ಇಲ್ಲ ಅಂತಲ್ಲ ಹೇಳ್ತಾ ಇಲ್ಲ. ಆದ್ರೆ ಅದಕ್ಕಾಗಿ ಆ ಭ್ರಾಂತಿಯನ್ನ ಬಿಡಿಸಲಿಕ್ಕಾಗಿಯೇ ಶಾಸ್ತ್ರ ನಮ್ಗೆ, ಹಾಗೆ ಮಹಾನುಭಾವರು ಎಲ್ಲ ಕೂಡ ಆ ಭ್ರಾಂತಿಯನ್ನು ಬಿಡಿಸಲಿಕ್ಕಾಗಿ ಇದ್ದಾರೆ. ಅಂದ್ರೆ ಇದು ಕೂಡ ತುಂಬಾ ಬಂಧನ, ಮನುಷ್ಯನ ಸುಖವಾಗಿ ಬದುಕಲಿಕ್ಕೆ ಬಿಡಲ್ಲ. ಇದರರ್ಥ ಏನು ಮಾಡೋದು ಬೇಡ, ತಿನ್ನೋದು ಬೇಡ, ಸಂಪಾದನೆ ಮಾಡೋದು ಬೇಡ ಅಂತ ಇದರ ಅರ್ಥ ಅಲ್ಲ. ಅಂದ್ರೆ ನನ್ನಿಂದಲೇ ಇದೆಲ್ಲ, ನಾನು ಇಲ್ದೇ ಇದ್ರೆ ಈಗೆಲ್ಲ ಏನಾಗುತ್ತೆ, ಈ ಒಂದು ಮಮಕಾರ ಭ್ರಾಂತಿ ಇದೆಯಲ್ಲ, ಕರ್ಮಣ್ಯ. ಈಗ ಕರ್ಮ ಎಲ್ರೂ ಅವಶ್ಯಕವಾಗಿ ಮಾಡ್ಬೇಕು, ಜೀವನ ನಿರ್ವಹಣೆಗಾಗಿ ಎಲ್ಲ ಹೇಳ್ಕೊಂಡು ನಾವು ಅವಶ್ಯಕ ಮಾಡ್ತಕ್ಕಂಥ. ಆದ್ರೆ ಅಭಿಮಾನ, ಆಸಕ್ತಿ ಇದೆಯಲ್ಲ, ಅದು ಬಂಧನಕ್ಕೆ ಕಾರಣವಾಗ್ತದೆ. ಹಾಗಾಗಿ ಅಭಿಮಾನ, ಆಸಕ್ತಿ ಅಂತ ಎಷ್ಟು ಕಮ್ಮಿ ಇದ್ರೆ ಮನುಷ್ಯನಿಗೆ ಅಷ್ಟು ಆನಂದ. ಅದು ಯಾವುದೇ ವಿಷಯ ಆಗಿರ್ತದೆ. ಸಣ್ಣ ಸಣ್ಣ ಅಭಿಮಾನಗಳು ಮನುಷ್ಯನನ್ನ ಸುಖ, ಶಾಂತಿ, ನೆಮ್ಮದಿ ಇಲ್ದಂಗೆ ಮಾಡ್ಬಿಡ್ತಾರೆ. ಒಂದೊಂದು ವಸ್ತು ಮೇಲದ ಬಗ್ಗೆ ನಮ್ಗೆ ಎಷ್ಟೆಷ್ಟು ಅಭಿಮಾನ ಅಂದ್ರೆ ನಮ್ಮನ್ನ ಹೇಳ್ಕೊಂಡ್ವಿ. ಒಂದು ಉಗುರಿನ ಮೇಲೆ ಎಷ್ಟು ಅಭಿಮಾನ, ಒಂದು ಕೂದಲಿನ ಮೇಲೆ ಎಷ್ಟು ಅಭಿಮಾನ, ಬಟ್ಟೆ ಮೇಲೆ ಎಷ್ಟು ಅಭಿಮಾನ, ಎಷ್ಟು ಅಭಿಮಾನವು ಅಂದ್ರೆ ಅದೇ ನಾನು ಅಂತಕ್ಕಂಥ ಭಾವನೆ. ಹೀಗೆ ಈ ಅಭಿಮಾನ, ಆಸಕ್ತಿ ಅಂತಕ್ಕಂಥದ್ದೇ ಮನುಷ್ಯನನ್ನ ಜೀವನ ಪರ್ಯಂತ ಹಾಗೆ ಒದ್ದಾಟಕ್ಕೆ ತಿರುಗಿಸಿಬಿಡ್ತದೆ. ಹಾಗಾಗಿ ಇದೆಲ್ಲ ಯಾವಾಗ ಸುಲಭತ್ತಪ್ಪ ಅಂದ್ರೆ ಸತ್ಸಂಗದಿಂದ. ಓಹೋ, ಜೀವನದಲ್ಲಿ ಯಾವ ಸತ್ಯ, ಯಾವ ಸುಳ್ಳು, ಏನಿ ಜೀವನ, ಏನಿ ವ್ಯವಹಾರ, ಎಲ್ಲಿಯವರೆಗೆ ವ್ಯವಹಾರ
ಹಾಗಾದ್ರೆ ವ್ಯವಹಾರದಲ್ಲಿ ಹೇಗೆ ವ್ಯವಹಾರ ಮಾಡಬೇಕು? ಹೇಗೆ ವ್ಯವಹಾರ ಮಾಡಿದ್ರೆ ಆ ವ್ಯವಹಾರದ ಅಂಟು ಕರ್ಮಗಳ ಬಂಧನ ನಮ್ಗಾಗಲ್ಲ? ಯಾವ ರೀತಿ ವ್ಯವಹಾರ ಮಾಡಿದ್ರೆ ಕರ್ಮಗಳು ನಮ್ಮನ್ನ ಬಂಧಿಸ್ತವೆ? ಯಾವ ರೀತಿ ಜೀವನ ಮಾಡಿದ್ರೆ ಅದು ಸಂಚಯವಾಗಿ ಅವೇ ಮತ್ತೆ ಪುನರ್ಜನ್ಮಕ್ಕೆ ಕಾರಣವಾಗ್ತವೆ? ಈ ಎಲ್ಲಾ ವಿಷಯ ನಮ್ಗೆ ಯಾವಾಗ ಗೊತ್ತಾಗೋದು ಗೊತ್ತೇ? ಸತ್ಸಂಗದಿಂದ. ಸತ್ಸಂಗ ಅಂದ್ರೆ ಏನು? ಸತ್ಯನ ಸಂಘ, ಸತ್ಯದ ಸಂಘ. ಆ ಸತ್ಯವನ್ನ ತಿಳ್ಕೊಂಡಿರ್ತಕ್ಕಂಥ ಮಹಾನುಭಾವರ ಸಂಘ, ಅವರ ಮಾತು, ಅವರ ವಾಣಿ. ಹಾಗಾಗಿ ಸತ್ಸಂಗತ್ವೇ ನಿಸ್ಸಂಗತ್ವಂ. ಆ ಸತ್ಸಂಗದಿಂದ ಏನಾಗುತ್ತೆ? ಆ ವಿಷಯಗಳಲ್ಲಿ, ವಸ್ತುಗಳಲ್ಲಿ ಇರ್ತಕ್ಕಂಥ ಆಸಕ್ತಿ ಅಂತಕ್ಕಂಥದ್ದು ಕಮ್ಮಿ ಆಗ್ತದೆ. ಮೊದಲು ಸಂಘ, ಈಗ ನಿಸ್ಸಂಗ. ಅದರಲ್ಲಿ ಸಂಘ ಇತ್ತು ನಮ್ಗೆ ಮೊದಲೆಲ್ಲ. ಅಂದ್ರೆ ಅದೇ ಜೀವನದ ಮುಖ್ಯ ಉದ್ದೇಶ, ಅದೇ ಜೀವನ ಅದೇ ನನ್ನ ಪ್ರಾಣ, ಅದೇ ನನ್ನ ಜೀವನ. ಅದು ಯಾವುದು ಪ್ರಾಣನಲ್ಲ, ಯಾವುದು ಜೀವನನಲ್ಲ. ಆ ಜೀವನದಲ್ಲಿ ಜೀವಿಸಬೇಕಾದ್ರೆ ಅದು ಕೆಲವುಗಳ ಹಣ, ಐಶ್ವರ್ಯ, ವಸ್ತುಗಳ ಅವಶ್ಯಕತೆ ಇರ್ಬೋದಿಲ್ಲ ಅಂತಲ್ಲ. ಆದ್ರೆ ಅದೇ ನಿತ್ಯ ಅಂತಲ್ಲ, ಸತ್ಯ ಅಂತಲ್ಲ, ಅದೇ ಜೀವನದ ಮುಖ್ಯ ಉದ್ದೇಶ ಅಲ್ವೇ ಅಲ್ಲ. ಅದಿಲ್ಲದೆ ಇದ್ರೆ ಬದುಕಲಿಕ್ಕೆ ಆಗಲ್ಲ. ಏನೂ ಇಲ್ಲ, ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇನೆ ಜೀವನ ಅಂತಕ್ಕಂಥದ್ದು. ಈ ಆಧುನಿಕ ಕಾಲದಲ್ಲಿ ವಿಶೇಷವಾಗಿ ಈ ಆಸಕ್ತಿ, ಮಮಕಾರ ಅಂತ ನೋಡ್ಬೇಕು ನಾವು. ಒಂದೊಂದು ವಸ್ತುದ ಬಗ್ಗೆ, ಒಂದೊಂದು ವಿಷಯದ ಬಗ್ಗೆ ಎಷ್ಟೆಷ್ಟು ಮಮಕಾರ ಅಂದ್ರೆ ತುಂಬಾ 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 ಒದ್ದಾಡ್ತಾರೆ. ಈಗ ನೋಡಿ, ಇಷ್ಟೊಂದು ಬೇಗ 30 ವರ್ಷಕ್ಕೆ 20 ವರ್ಷಕ್ಕೆ BP, ಶುಗರು, ಇನ್ನೊಂದು ಮತ್ತೊಂದು. ಯಾಕೆ ಅಂತಂದ್ರೆ ವಿಶೇಷವಾಗಿ ಇರ್ತಕ್ಕಂಥ ಸಂಘ, ಪ್ರಪಂಚದಲ್ಲಿ ನಮ್ಗೆ ಇರ್ತಕ್ಕಂಥ ಸಂಘ, ಆಸಕ್ತಿ. ಎಲ್ಲವೂ ಬೇಕು, ಏನೋ ಮಾಡ್ಬಿಡ್ಬೇಕು, ಏನೋ ಮಾಡಬಾರ್ದು ಅಂತಲ್ಲ. ಆದ್ರೆ ಒಂದು ವಿಷಯ ತಿಳ್ಕೊಂಡು ಮಾಡ್ಬೇಕು. ಈ ಲೋಕದಲ್ಲಿ ಎಷ್ಟೇ ಈ ಲೋಕ ನಮ್ಗೆ ಎಷ್ಟು ಬೆಲೆ ಕೊಟ್ರು, ನಾವ್ ಈ ಲೋಕಕ್ಕೆ ಎಷ್ಟು ಬೆಲೆ ಕೊಟ್ರು, ಒಂದಿನ ಅವೆಲ್ಲ ಹೋಗೋದೆ. ನಾವು ಕೂಡ ಒಂದಿನ ಹೋಗೋದೆ. ನಮ್ಮ ಬಗ್ಗೆ ಎಷ್ಟು ಅಭಿಮಾನ ಇರಬಹುದು, ಹಂಗಂತ 1000 ವರ್ಷ ಬದುಕಲಿಕ್ಕೆ ಆಗ್ತದೆ ಏನು? ಇಲ್ಲ, ಗೊತ್ತಿಲ್ಲ. ಹಾಗಾಗಿ ವಿಷಯ ಅರ್ಥ ಆಯ್ತಾ? ಜೀವನ ತುಂಬಾ ಸುಖಮಯ. ಮನುಷ್ಯನಿಗೆ ಎಲ್ಲಾ ವಸ್ತು ವೈಭವಗಳ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಲ್ಲ, ಇದೇ ಇಲ್ಲ. ಅದೇ ಜೀವನದ ಮುಖ್ಯ ಉದ್ದೇಶ ಅಂತ ಅಂದ್ಕೊಂಡ್ರೆ ಮಾತ್ರ ತುಂಬಾ ದುಃಖಿ ಆಗ್ತಾನೆ. ಹಾಗಾಗಿ ಸತ್ಸಂಗ ಅಂತಕ್ಕಂಥದ್ದು ತುಂಬಾ ಹೇಳ್ಕೊಂಡು ನಾವು ಸತ್ಸಂಗದ ಫಲ, ತಪಸ್ಸಿನ ಫಲ, 10,000 ವರ್ಷಗಳ ತಪಸ್ಸಿನ ಫಲ ಕೂಡ ಅರ್ಧ ಕ್ಷಣ ಸತ್ಸಂಗದ ಫಲಕ್ಕೆ ಸಮಾನವಾಗುವುದಿಲ್ಲ. ವಶಿಷ್ಠ ಮತ್ತು ವಿಶ್ವಾಮಿತ್ರರ ಇಬ್ಬರು ವಾದೋಪವಾದ ನಡೀತಾರೆ. ನಡೆದಾಗ ಕೊನೆಗೆ ಆದಿಶೇಷ ಅವ್ರಿಗೆ ತೀರ್ಪನ್ನ ಕೊಡ್ತಾರೆ. ಯಾವ್ದು ಹೆಚ್ಚಿನ ಫಲ, ತಪಸ್ ಫಲನ, ಸತ್ಸಂಗ ಫಲನ ಅಂತಂದ್ರೆ 10,000 ವರ್ಷಗಳ ತಪಸ್ ಫಲವನ್ನ ದಾರಿ ಇರ್ತಾರೆ ವಿಶ್ವಾಮಿತ್ರ. ಆದ್ರೆ ಭೂಮಿಯನ್ನ ಒಂದು ಕ್ಷಣಕ್ಕೆ ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ. ಅದೇ ವಶಿಷ್ಠ ಮಹರ್ಷಿ ಅರ್ಧ ಕ್ಷಣದ ಸತ್ಸಂಗ ಫಲವನ್ನ ದಾರಿ ಎರೆದು ಭೂಮಿಯನ್ನು ನಿಲ್ಲಿಸ್ತಾರೆ. ಆಗ ಆದಿಶೇಷ ಅಂತ, ನೋಡಪ್ಪ ಹೇಳ್ಬೇಕಾಗಿದ್ದಿಲ್ಲ, ಕಣ್ಣು ಮುಂದೆಲ್ಲ ನೇರವಾಗಿ ಕಾಣಿಸ್ತಾ ಇದೆ. ಸತ್ಸಂಗ ಫಲದ ಮುಂದೆ ತಪಸ್ಸಿನ ಫಲ ಏನೂ ಇಲ್ಲ ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ಸತ್ಸಂಗದ ಫಲ, ಸತ್ಸಂಗ ಅಂತಕ್ಕಂಥದ್ದು ಎಂಥವ್ರನ್ನು ಕೂಡ ಬದಲಾವಣೆ ಮಾಡ್ತದೆ, ಅವರ ಪರಿಣಾಮ ಮಾಡ್ತದೆ. ಹಾಗಾಗಿ ಅವಶ್ಯಕವಾಗಿ ಪ್ರಯತ್ನ ಪೂರ್ವಕವಾಗಿ ಅಲ್ಲಿ ನೋಡಿ, ಸತ್ಸಂಗ ಎಲ್ಲಿ ಶ್ರೇಯಸ್ಸಾಗತ್ತೆ ಮನುಷ್ಯನಿಗೆ, ಅಲ್ಲಿ ಮಾನ, ಇದು ಏನು ಗೌರವ, ಇವೆಲ್ಲ ಪಕ್ಕಕ್ಕೆ ಇರಬೇಕು. ಆತ್ಮೀಯರೇ, ಈಗ ನಾವು ಗುರುಕುಲದಲ್ಲಿ ವಾಸ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಅಲ್ಲಿ ನಮ್ಮ ಸುಖ, ನಮ್ಮ ಆನಂದ, ನಮ್ಗೆ ಒಳ್ಳೆ ಹಾಸಿಗೆ ಇಲ್ಲ, ನಮ್ಗೆ ಒಳ್ಳೆ ಮರ್ಯಾದೆ ಕೊಡ್ಲಿಲ್ಲ, ನಮ್ಗೆ ಸರಿಯಾಗಿ ಊಟ, ಅವೆಲ್ಲ ಪಕ್ಕಕ್ಕಿರಿ. ಲೋಕದಲ್ಲಿ ಇವೆಲ್ಲ ದೊಡ್ಡ ವಿಷಯಗಳೇ ಅಲ್ಲ. ಇದೇ ಆಸಕ್ತಿ ಅಂತಂದ್ರೆ ಜೀವನದಲ್ಲಿ ಅದಕ್ಕಾಗಿಯೇ ಬದುಕ್ತಕ್ಕಂಥ ಜೀವನ ವಿಧಾನ. ಹಾಗಾಗಿ ಈ ಸತ್ಸಂಗದ ವಿಷಯ ಬಂದಾಗ ಅಲ್ಲಿ ನಾನು ಜಾಸ್ತಿ, ನಾನು ಹೆಚ್ಚು, ಇವೆಲ್ಲ ಕೂಡ ಇರಬಾರ್ದು. ಯಾಕಂದ್ರೆ ಇವೆಲ್ಲ ಇದ್ರೆ ಆ ಸತ್ಸಂಗದ ಪೂರ್ಣ ಫಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗುವುದಿಲ್ಲ ನಮ್ಗೆ. ಅಲ್ಲಿ ಅಹಂಕಾರ, ಅಲ್ಲಿ ನಾನೇನೋ ದೊಡ್ಡವನು ಅಥವಾ ನನಗೆ ತಿಳಿದಿರತಕ್ಕಂಥವನು ಅಲ್ಲಿ. ಯಾಕೆಂದ್ರೆ ನಿಜವಾದ ಶ್ರೇಯಸ್ ಯಾರಾದ್ರೂ ಈ ಲೋಕದಲ್ಲಿ ನಾವು ಮಾಡ್ತಾರ ಅಂತಂದ್ರೆ ಆ ಸತ್ಸಂಗವೇ. ನಿಜವಾದ ಶ್ರೇಯಸ್ಸು ಮನುಷ್ಯನಿಗೆ ಪ್ರಾಪ್ತಿ ಆಗುತ್ತಂದ್ರೆ ಒಂದು ಸತ್ಸಂಗದಿಂದನೇ ಪ್ರಾಪ್ತಿ ಆಗ್ತದೆ. ಆ ಬೇರೆ ಬೇರೆಯಿಂದ ಪ್ರಾಪ್ತಿ ಆಗ್ತಾವಲ್ಲ ಅಂತ ನೀವು ಕೇಳ್ಬೋದು. ಬೇರೆ ಬೇರೆ ವಸ್ತು ವೈಭವಗಳೆಲ್ಲ ಇರ್ಬೋದಿಲ್ಲ ಅಂತಲ್ಲ, ಆದ್ರೆ ಅವೆಲ್ಲ ನಿಜವಾದ ಶ್ರೇಯಸ್ಸಲ್ಲ ಅವೆಲ್ಲ ಕೂಡ. ಈಗ ಹೇಳ್ಕೊಂಡು ನಾವು
ಒಂದೇ ವಸ್ತು, ಒಂದೇ ವಿಷಯ, ನಮಗೆ ಎಲ್ಲೋ ಅನ್ಬಿಟ್ಟಿದೆ ನೋಡ್ಕೊಳ್ಳಿ ಒಂದ್ಸರಿ. ಎಲ್ಲ ಕೋಳಿ ಮರಿ ಎಲ್ಲ ಕೂಗ್ತದೆ ನೋಡ್ಕೊಳ್ಳಿ, ಅನ್ಬಿಟ್ಟಿದೆ ನೋಡ್ಕೊಳ್ಳಿ. ಒಂದೇ ವಿಷಯ, ಒಂದೇ ವಸ್ತು ತುಂಬಾ ಸಂತೋಷವನ್ನು ಕೊಡ್ತದೆ. ಅದೇ ವಸ್ತುವಿನ ಸ್ವಲ್ಪ ಹೊತ್ತಿಗೆ ದುಃಖವನ್ನು ಕೊಡಬಲ್ಲದು. ಆದ್ರೆ ಸತ್ಸಂಗ ಹಂಗಲ್ಲ, ಯಾವತ್ತೂ ನಮ್ಗೆ ಆನಂದವನ್ನೇ ಕೊಡ್ತದೆ. ಪ್ರಪಂಚದ ಮೇಲೆ ಇರ್ತಕ್ಕಂಥ ವ್ಯಾಮೋಹದಿಂದಲೇ ಇಷ್ಟೆಲ್ಲ ದುಃಖಕ್ಕೆ ಕಾರಣ. ಆ ವ್ಯಾಮೋಹವನ್ನ ಬಿಡಿಸ್ತದೆ, ಅದೇ ನಿಸ್ಸಂಗತ್ವ. ಪ್ರಪಂಚದ ಮೇಲೆ, ವಸ್ತುಗಳ ಮೇಲೆ, ವೈಭವಗಳ ಮೇಲೆ, ವ್ಯಕ್ತಿಗಳ ಮೇಲೆ, ಅಂದ್ರೆ ಅನಿತ್ಯ ವಸ್ತುಗಳ ಮೇಲೆ ನಿತ್ಯತ್ವ ಬುದ್ಧಿ ಎಷ್ಟು ದೃಢವಾಗಿದೆಯೋ ಆ ನಿತ್ಯತ್ವ ಬುದ್ಧಿಯನ್ನ ತೊಲಗಿಸಿ ನಿತ್ಯ ವಸ್ತುವಿನಲ್ಲಿ ಸತ್ಯತ್ವ ಬುದ್ಧಿಯನ್ನ ಮೂಡಿಸ್ತಕ್ಕಂಥ ಶಕ್ತಿ ಸತ್ಸಂಗಕ್ಕೆ ಮಾತ್ರ ಇದೆ. ಹಾಗಾಗಿ ಸತ್ಸಂಗ ಫಲ ತಪಸ್ಸಿನ ಫಲ ಹೇಳ್ಕೊಡಿ. 10,000 ವರ್ಷದ ತಪಸ್ಸಿನ ಫಲಕ್ಕಿಂತ ಅರ್ಧ ಕ್ಷಣದ ಸತ್ಸಂಗದ ಫಲ ಹೆಚ್ಚು ಮಹತ್ವವಾದದ್ದು. ಹಾಗಾಗಿ ಸತ್ಸಂಗ ಅಂತಕ್ಕಂಥದ್ದು ಅಷ್ಟು ಅದಕ್ಕೆ ಮಾನ್ಯತೆ, ಮಹತ್ವ ಇದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ತಾನೆ ಸತ್ಸಂಗದಿಂದ. ಅದೇ ಕುಸಂಗದಿಂದ ಒಬ್ಬ ಒಳ್ಳೆಯ ವ್ಯಕ್ತಿ ಕೂಡ ಸಾಮಾನ್ಯನಾಗಿ ಪರಿವರ್ತನೆ ಆಗಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ತುಂಬಾ ಪುರಾಣಗಳಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಉದಾಹರಣೆಗಳು ನಾವು ಬೇಕಾದ ಸಿಗ್ತವೆ. ನಿಮ್ಮ ಜೀವನದಲ್ಲಿ ಕೂಡ, ನಮ್ಮ ಜೀವನದಲ್ಲಿ ಕೂಡ ಒಂದ್ಸರಿ ನಾವು ಯೋಚನೆ ಮಾಡ್ಕೊಳ್ಳಿ. ಸುಮಾರು ಒಂದು ಈ ಸತ್ಸಂಗ, ಈ ಭಗವದ್ಗೀತೆ ಇವೆಲ್ಲ ನಮಗೆ ಗೊತ್ತಿಲ್ಲದೆ ಕಾಲದಲ್ಲಿ ನಾವು ಹೇಗಿದ್ದೀವಿ, ನಮ್ಮ ವ್ಯವಹಾರ ಹೇಗಿತ್ತು, ಆಗ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೆದಾಗ, ಕಷ್ಟ ಬಂದಾಗ, ನಷ್ಟ ಬಂದಾಗ ನಮ್ಮಲ್ಲಿ ಏನ್ ಅನಿಸ್ತಾ ಇತ್ತು, ಈ ಸತ್ಸಂಗ ಮಾಡಿದ ಮೇಲೆ ಕೆಲವು ವರ್ಷದ ನಂತರ ಈಗೇನ್ ಅನಿಸ್ತಾ ಇದೆ, ಆವತ್ತಿನ ನಮ್ಮಲ್ಲಿ ಆವತ್ತಿನ ಇದರಲ್ಲಿ ಆ ಸಂದರ್ಭದಲ್ಲಿ ನಾವು ಹೇಗೆ ಒದ್ದಾಡ್ತಿದ್ದೀವಿ, ಅದೇ ಸಮಸ್ಯೆ ಈಗ ಬಂದ್ರೆ ಈಗ ಹೆಂಗಿದೀವಿ ನೀವು ಯೋಚನೆ ಮಾಡ್ಕೊಳ್ಳಿ. ಎಷ್ಟೋ ಜೀವನ ಅಂತಕ್ಕಂಥದ್ದು ತುಂಬಾ ಹಗುರವಾಗಿರ್ತದೆ, ಭಾರರಹಿತವಾಗಿ ನಮಗೆ ಅನಿಸ್ತದೆ ಜೀವನ. ಹಾಗೆಲ್ಲ ಅದೇ ದೊಡ್ಡ ಭಾರ ಅನ್ಸೋದು ಒಂದು ಸಮಯದಲ್ಲಿ. ಅಂದ್ರೆ ಯಾರು ಸತ್ಸಂಗದಲ್ಲಿ ದಿನ ಕೇಳಿ ಅದನ್ನ ಕೇಳೋದಂತೆ ಅಲ್ಲ, ಅದನ್ನ ಜೀವನದಲ್ಲಿ ಆಚರಣೆ ತಂದಿದ್ದೆ ಆದ್ರೆ ಅದರ ಆನಂದವೇ ಬೇರೆ ಇರ್ತದೆ. ಆಚರಣೆ ಬರದೇ ಇದ್ರು ಕೂಡ ಅಲ್ಪ ಸ್ವಲ್ಪ ಆಚರಣೆ ಮಾಡಿದ್ರು ಅದ್ರ ಫಲ ಇಲ್ದೇ ಇಲ್ಲ ಅಂತಲ್ಲ, ಆದ್ರೆ ಪೂರ್ಣ ಫಲ ಪೂರ್ತಿ ಆಚರಣೆ ಮಾಡಿದಾಗಲೇ ಪೂರ್ಣ ಫಲ ಬರ್ತದೆ. ಫಲ ಅಂತಂದ್ರೆ ಏನೋ ತಗೊಂಡು ತಲೆ ಮೇಲೆ ಚೀಲ ತುಂಬಿಕೊಂಡು ಹೋಗೋದು ಅಂತಲ್ಲ. ಏನು ಫಲ ಅಂತಂದ್ರೆ ಅದ್ರ ಫಲ ಏನಪ್ಪಾ ಅಂದ್ರೆ ಪ್ರಪಂಚದ ವ್ಯಾಮೋಹಗಳಿಂದ ವಿಮುಕ್ತಿ. ಪ್ರಪಂಚದ ವ್ಯಾಮೋಹದಿಂದ ವಿಮುಕ್ತಿ ಆಯ್ತಂದ್ರೆ ಆನಂದ ಅಲ್ಲೇ ಇದೆ. ಆನಂದ ಅಂತಕ್ಕಂಥ ಸಂತೋಷ, ಆನಂದ ತರಲಿಕ್ಕೆ ಅಂತ ತರಬೇಕಾದ ಅವಶ್ಯಕತೆ ಅಲ್ಲೇ ಇದೆ. ಆದ್ರೆ ಪ್ರಪಂಚದ ವಸ್ತುಗಳು, ವೈಭವಗಳು, ಇದರಲ್ಲಿ ಇರ್ತಕ್ಕಂಥ ವ್ಯಾಮೋಹ ಮನುಷ್ಯರಿಗೆ ಆ ಆನಂದ ಕಾಣದಂಗೆ ಮಾಡಿದೆ. ಅಲ್ಲೇ ಇರ್ತಕ್ಕಂಥ ಸಂತೋಷವನ್ನ, ಆನಂದವನ್ನ, ಅದಕ್ಕೆ ನಾವು ಒಂದು ಉದಾಹರಣೆ ಕೂಡ ಹೇಳ್ಕೊಂಡು, ಮೊನ್ನೆ ಒಂದು ಉದಾಹರಣೆ ಹೇಳ್ಕೊಂಡು, ಏನು, ಒಬ್ಬ ವ್ಯಕ್ತಿ ಕಾಡಿಗೆ ಹೋಗಿ ಒಂದು ದೊಡ್ಡ ಸೌದೆ ಹೊರೆಯನ್ನ ತಲೆ ಮೇಲೆ ಎತ್ಕೊಂಡು ಬರ್ತಾ ಇದ್ದಾನೆ. ಅವನಿಗೆ ಈಗಾಗಲೇ 11 ಗಂಟೆ ಸಮಯ ಆಗಿದೆ, ಟೈಮ್ ಆಗಿದೆ, ಹಸು ಆಗ್ತಾ ಇದೆ, ಬಾಯಾರಿಕೆ ಆಗ್ತಿದೆ, ಬೇಗ ಬೇಗ ಊರಿಗೆ ಹೋಗ್ಬೇಕಂತ ಹೇಳಿ ಬರ್ತಾ ಇದ್ದಾನೆ. ಬೇವರೆಲ್ಲ ಬರ್ತಾ ಇದೆ, ಸಾಕಾಗೋಗಿದೆ, ಹಸು ಆಗ್ತಾ ಇದೆ, ಸುಸ್ತಾಗ್ಬಿಟ್ಟಿದೆ. ಆದ್ರೆ ಹೊರೆ ಇಳಿಸಿದ್ರೆ ಮತ್ತೆ ಅವನು ತಲೆ ಮೇಲೆ ಎತ್ಕೊಳಕ್ ಅವರಿಂದ ಆಗಲ್ಲ. ಅಷ್ಟೇ ನಾವು ಅಷ್ಟೇನೆ. ಈಗ ಒಂದು ಹೊರೆ ಹೊತ್ಕೊಂಡ್ಬಿಡ್ತೀವಿ, ತುಂಬಾ ಹಸುವಾಗೋಯ್ತು ಅಥವಾ ತುಂಬಾ ಬಾಯಾರಿಕೆ ಆಗೈತು, ಮನುಷ್ಯ ನಿಶ್ಶಕ್ತಿ ಆಗ್ಬಿಟ್ಟ ಮೇಲೆ ಅದ ಇಳಿಸಿದ್ರೆ ಮತ್ತೆ ಎತ್ಕೊಳಕ್ಕಾಗಲ್ಲ ಅವನಿಂದ. ಯಾಕಂದ್ರೆ ಈಗ ಊಟ ಇಲ್ಲ, ಹಸುವಾಗ್ತಾ ಇದೆ, ಭಾರ ಆಗ್ಬಿಡ್ತದೆ. ನಮ್ಮಲ್ಲಿ ಶಕ್ತಿ ಕಮ್ಮಿ ಆಗ್ತಾ ಆ ಹೊರೆ ಭಾರ ಆಗುತ್ತೆ. ಭಾರ ಅಂದ್ರೆ ಅದೇನು ಭಾರ ಆಗಲ್ಲ, ಎತ್ಕೊಂಡಾಗ ಎಷ್ಟು ಭಾರ ಇದೆ ಅಷ್ಟೇ ಭಾರ ಇದೆ ಈಗಲೂ ಕೂಡ. ಆದ್ರೆ ಕಂಪ್ಯಾರಿಸನ್, ಹೋಲಿಕೆ ಮಾಡಿದಾಗ ನಮ್ಮಲ್ಲಿರೋ ಶಕ್ತಿ ಮೊದಲು ಒಳ್ಳೆ ಶಕ್ತಿ ಇತ್ತು, ಒಂದು ಅರ್ಧ ಗಂಟೆ ನಂತರ ಹಸುವಾದ ಮೇಲೆ ಶಕ್ತಿಹೀನ ಆಗಿದೆ. ಈಗ ಶರೀರಕ್ಕೆ ಆಹಾರ ಬೇಕಾಗಿದೆ. ಯಾವಾಗ ನಮ್ಮಲ್ಲಿ ಶಕ್ತಿ ಕಮ್ಮಿ ಆಯ್ತು ಆಗ ಹೊರೆ ಭಾರ ಆಗುತ್ತೆ. ಭಾರ ಅಂತ ಭಾರ ಆಗಲ್ಲ, ಹಂಗೆ ಅಷ್ಟೇ ಇರುತ್ತೆ. ನಮ್ಮ ಶಕ್ತಿಗೆ ಕಂಪೇರ್ ಮಾಡಿದಾಗ, ಹೋಲಿಕೆ ಮಾಡಿದಾಗ ಅದು ಜಾಸ್ತಿ ಆದಂಗೆ ಅನಿಸ್ತದೆ. ಕಾರಣ ನಮ್ಮಲ್ಲಿ ಶಕ್ತಿ ಕಮ್ಮಿ ಆದ ಕಾರಣ. ಹಾಗೆ ಒಬ್ಬ ವ್ಯಕ್ತಿ ತರ್ತಾ ಇದ್ದ, ಯಾರೋ ಪಾಪ ನೋಡಿದ್ರು ಇವ್ರನ್ನ, ಅಯ್ಯೋ ಪಾಪ ತುಂಬಾ ಹಸ್ದಂಗಿದ್ದಾನೆ, ಮುಖ ನೋಡಿದ್ರೆ ಗೊತ್ತಾಗ್ತದೆ. ಯಾರಾದ್ರೂ ನಾವು ಮುಖ ನೋಡಿದಾಗ ತುಂಬಾ ಹಸಿದಿದ್ರೆ ಮುಖ ನೋಡಿದ್ರೆ ಗೊತ್ತಾಗ್ಬಿಡ್ತು, ಮುಖ ಹಸಿದಿದ್ದ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ ಗೊತ್ತೇ, ಹೊರೆಯನ್ನ
ಸ್ವಲ್ಪ ಇಳಿಸಪ್ಪ ಅಂತ ಹೇಳಿ ಇಳಿಸೋರು. ಇಳಿಸಿದ ತಕ್ಷಣ ಅವನು ಬಾ ಅಂತ ಕೂತ್ಕೊಂಡು ತನ್ನನ್ನು ತಾನೇ ಒಂದ್ 2-3 ಕ್ಷಣಕ್ಕೆ ಏನೋ ಆನಂದದ ಅನುಭೂತಿಯನ್ನ ಪಡಿತಾನೆ. ಆಹಾ ಬಾ ಅಂದ್ರೇನು, ಏನೋ ಒಂದು ಸಂತೋಷದ ಅನುಭೂತಿ ಪಡಿತಾನೆ. ಈಗ ನಾವು ವಿಚಾರ ಮಾಡ್ಬೇಕು, ಅವನ ಕಷ್ಟವನ್ನ ದೂರ ಮಾಡ್ಲಿಕ್ಕಾಗಿ ಆ ಸೋದೆ ಹೊರೆಯನ್ನ ಕೆಳಗೆ ಇಳಿಸಿದ್ರು. ಚೆನ್ನಾಗಿದೆ, ನಿಜ. ಕಷ್ಟ ದೂರ ಮಾಡ್ಲಿಕ್ಕಾಗಿ ಸೋದೆ ಹೊರೆ ಇಳಿಸಿದ್ದಾರೆ. ಅವರಿಗೆ ಸಂತೋಷ ಬರ್ಲಿಕ್ಕೆ, ಆನಂದ ಬರ್ಲಿಕ್ಕೆ ಏನ್ ಮಾಡಿದ್ದಾರೆ? ಏನೋ ಒಂದು ಅನುಭೂತಿ. ಏನ್ ಅನುಭೂತಿ ಆಯ್ತು? ಆಹಾ, ಏನೋ ಒಂದು ಸಂತೋಷದ ಅನುಭವ. ಆಹಾ ಅಂದ್ರೆ ಏನೋ ಒಂದು, ಅಂದ್ರೆ ಅವನ ಕಷ್ಟವನ್ನ ದೂರ ಮಾಡ್ಲಿಕ್ಕೆ ಆ ಸೋದೆ ಹೊರೆಯನ್ನ ಅವನ ತಲೆ ಮೇಲಿಂದ ಕೆಳಗಿಳಿಸಿದ್ದಾರೆ. ಆದ್ರೆ ಆನಂದ, ಆ ಸಂತೋಷ ಬರ್ಲಿಕ್ಕೆ ಏನ್ ಮಾಡಿದ್ದಾರೆ? ಏನೂ ಮಾಡ್ಲಿಲ್ಲ. ಯಾಕೆಂದ್ರೆ ಸಂತೋಷ ಅಲ್ಲೇ ಇದೆ, ಸಂತೋಷ ಅಲ್ಲೇ ಇದೆ. ಆದ್ರೆ ಆ ತಲೆಯ ಮೇಲೆ ಇರ್ತಕ್ಕಂಥ ಭಾರ, ಹಸು ಅದನ್ನ ಗೊತ್ತಿಲ್ದಂಗೆ ಮಾಡಿದೆ. ಹಾಗೆ ಮನುಷ್ಯನಿಗೆ ನಾವು ಪ್ರತಿದಿನ ವೇದಾಂತ ಶ್ರವಣ ಮಾಡ್ತಿದ್ದೀವಲ್ಲ, ಭಗವದ್ಗೀತೆ, ಎಲ್ರೂ ಆತ್ಮಸ್ವರೂಪರಾಗಿದ್ರು ಪ್ರಪಂಚದ ಮೇಲಿನ ವ್ಯಾಮೋಹ ಅಂತಕ್ಕಂಥದ್ದು ಮನುಷ್ಯನಿಗೆ ತನ್ನ ಸ್ವರೂಪವನ್ನು ತಿಳಿಯದಂಗೆ ಮಾಡಿದೆ. ಯಾರೋ ಮಾಡಿಲ್ಲ. ಪ್ರಪಂಚ, ವಸ್ತುಗಳು, ವೈಭವಗಳು ಇವೇ ಸತ್ಯ, ಇವೇ ನಿತ್ಯ, ಇದೇ ನಿಜ. ಜೀವನ ಬಂದಿರೋದೇ ಇದನ್ನ ಗಳಿಸಲಿಕ್ಕಾಗಿ, ಅನುಭವಿಸ್ಲಿಕ್ಕಾಗಿ ಎಂಬತಕ್ಕಂಥ ಮಮಕಾರ ಭ್ರಾಂತಿ ಇದೆಯಲ್ಲ, ಆ ಭ್ರಾಂತಿನೇ ಆತ್ಮನನ್ನ, ಸ್ವರೂಪವನ್ನ ತಿಳಿಯದಂಗೆ ಮಾಡಿದಾವೆ. ಅದನ್ನ ಬಿಡಿಸ್ಲಿಕ್ಕಾಗಿಯೇ ಸತ್ಸಂಗ. ಅದನ್ನ ಹೇಳ್ತೀವಿ, ಸತ್ಸಂಗ. ಸತ್ತಿನ ಜೊತೆಗೆ ಸಂಘ, ಸತ್ತಿನ ಜೊತೆಗೆ ಸಂಘ, ಜ್ಞಾನ ಜೊತೆಗೆ ಸಂಘ. ಹಾಗಾಗಿ ಈ ಮೋಹ ಅಂತಕ್ಕಂಥದ್ದೇ ಮನುಷ್ಯನಿಗೆ ಆನಂದದಿಂದ, ಆ ಸ್ವರೂಪದಿಂದ ವಂಚಿತನನ್ನಾಗಿ ಮಾಡಿದೆ. ಯಾವಾಗ ಸತ್ಸಂಗ ಆಗ್ತದೆ ಆವಾಗ ಒಂದೊಂದೇ ಭೌತಿಕ ವಸ್ತುಗಳಾಗಿರ್ಬೋದು, ವ್ಯಕ್ತಿಗಳು, ವೈಭವಗಳ ಮೇಲೆ ಇರ್ತಕ್ಕಂಥ ಸಂಘ ಅಂತಕ್ಕಂಥದ್ದು ಒಂದೊಂದೇ ನಿಸ್ಸಂಗತ್ವ. ಒಂದು ಸಂಗಾತಿ ಈಗ ನಿಸ್ಸಂಗಾತಿ. ಮೊದಲು ಅಟ್ಯಾಚ್ಮೆಂಟ್, ಈಗ ಡಿಟ್ಯಾಚ್ಮೆಂಟ್ ಶುರುವಾಯ್ತು. ಡಿಟ್ಯಾಚ್ಮೆಂಟ್ ಆದಂಗೆಲ್ಲ ಮನುಷ್ಯ ಹಗುರವಾಗ್ತಾನೆ. ಅಟ್ಯಾಚ್ಮೆಂಟ್ ಆದಂಗೆಲ್ಲ ಈಗ ಒಂದೊಂದು ಪೆಟ್ಟಿಗೆ ಜೋಡಿಸ್ತಾ ಹೋಗಿ ಟ್ರೈನಿಂಗ್, ನೀವು ಇಂಜನ್ ಗಳಿಗೆ ತುಂಬಾ ಆಗ್ತದೆ. ಒಂದೊಂದು ಪೆಟ್ಟಿಗೆ ಕಮ್ಮಿ ಮಾಡಿ ಸುಲಭವಾಗಿ ಇಂಜನ್ ಒಂದೇ ಆದ್ರೆ ಸುಮ್ಮನೆ ಆನಂದವಾಗಿ ಓಡ್ತದೆ. ಹಾಗೆ ಎಷ್ಟೆಷ್ಟು ಆಸಕ್ತಿ ಮಮಕಾರ ಬೆಳೆಸ್ಕೊಂಡ್ರೆ ಅಷ್ಟು ಭಾರ ಆಗಿಬಿಡ್ತದೆ ಜೀವನ. ಈ ಭಾರವನ್ನ ತೊಲಗಿಸ್ತಕ್ಕಂಥದ್ದು ಸತ್ಸಂಗ. ಹಾಗಾಗಿ ಸತ್ಸಂಗದ ಮಹಿಮೆ ಅಷ್ಟು ಇಷ್ಟು ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಈಗ ನೋಡಿ, ಅದಕ್ಕೆ ಸಂಬಂಧಪಟ್ಟಂತೆ ಇತಿಹಾಸ ಪುರಾಣದಲ್ಲಿ ಎಷ್ಟೋ ಉದಾಹರಣೆಗಳಿದಾವೆ. ನಾವು ನೋಡ್ತೀವಿ. ಒಂದು ವಾಲ್ಮೀಕಿಯ ಚರಿತ್ರೆ ನೋಡ್ಕೊಂಡು ನಾವು, ನಾರದರ ಸಂಘದಿಂದ ವಾಲ್ಮೀಕಿ, ರತ್ನಾಕರ ಹೆಸರು ಮೊದಲು ಯಾರಿಗೆ? ವಾಲ್ಮೀಕಿ ಮಹರ್ಷಿಯ ಮೊದಲ ಹೆಸರು ರತ್ನಾಕರ. ಏನ್ ಮಾಡ್ತಿದ್ದ? ತನ್ನ ಜೀವನ ನಿರ್ವಹಣೆಗಾಗಿ ಕಳ್ತನ ಮಾಡ್ತಾ ಇದ್ದ. ಮೊದಲು ಬೇಟೆ ಆಡ್ತಿದ್ದ. ಎಷ್ಟು ದಿನ ಅಂತ ಬೇಟೆ ಆಡೋದು? ಈಗ ಈ ಬೇಟೆ ಆಡಿ ಎಷ್ಟು ಜನ ಹೆಂಡತಿ ಮಕ್ಕಳನ್ನ ಪೋಷಣೆ ಮಾಡೋದು. ಹಂಗಾಗಿ ಬೇರೆ ಕೆಲಸ ನೋಡ್ಬೇಕಂತಂದ ಒಂದು ಒಳ್ಳೆ ಉದ್ಯೋಗ ಸಿಕ್ತು. ಏನು ಉದ್ಯೋಗ? ಕಾಡಿನ ಮಧ್ಯದಲ್ಲಿದ್ದು ಒಂದು ದಾರಿ, ಅಲ್ಲಿಂದ ಬೇರೆ ಬೇರೆ ಊರುಗಳಿಂದ, ದೇಶಗಳಿಂದ ಜನ ಬರ್ತಾ ಇದ್ರ ದಾರಿ ಮುಖಾಂತರ. ಹಿಂದಿನ ಕಾಲದಲ್ಲೆಲ್ಲ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಿದ್ದೆ. ಎಲ್ರಿಗೂ ಎಲ್ಲಿತ್ತು ವಾಹನಗಳು? ಎಲ್ಲಿತ್ತು? ಎಲ್ಲೂ ಇರಲಿಲ್ಲ. ರಾಜರು ಮಹಾರಾಜರಿಗೆ ಮಾತ್ರ ಕುದುರೆನಂತೆ, ರಥ ಇವೆಲ್ಲ ಇತ್ತು. ಸಾಮಾನ್ಯ ಜನರೆಲ್ಲ ನಡ್ಕೊಂಡು ಹೋಗ್ತಿದ್ವಿ. ಎಲ್ರು ಶ್ರೀಮಂತರು ನಡೀತಾ ಇದ್ರು, ಎಲ್ರು ನಡೀತಾ ಇದ್ರು. ಒಂದು ದಾರಿಯಲ್ಲಿ ಮಧ್ಯೆ ಇದ್ದು ದಾರಿ ಹೋಕರನ್ನ, ಪ್ರಯಾಣಿಕರನ್ನ ಹಿಡಿತಾ ಇದ್ದ. ಅವರ ಹತ್ರ ಇರ್ತಕ್ಕಂಥ ಹಣ ಐಶ್ವರ್ಯನ ದೋಚಿ ಅವರನ್ನ ಕೊಲೆನೇ ಮಾಡ್ಬಿಡ್ತಿದ್ದ. ದಯ ದಾಕ್ಷಿಣ್ಯ ಇಲ್ಲ. ತೆಗೆಯೋದೆ, ತಲೆ ಆ ಕಡೆ ಬಿಸಾಕೋದೆ, ಅವರಿರ್ತಕ್ಕಂಥ ಉಂಗುರನಂತೆ, ಚೈನಂತೆ, ಅದೆಲ್ಲ ತಗೊಂತ ಹೀಗೆ ಜೀವನ ನಡೀತಾ ಇತ್ತು. ಅವನ ಪಾಪಗಳ ಲೆಕ್ಕನೇ ಇಲ್ಲ. ಒಮ್ಮೆ ನಾರದರ ದಯ ದಾರಿಯಲ್ಲಿ ಬರ್ತಾರೆ. ಹೋಗಿ ನಾರದನ ಹಿಡ್ಕೊಂಡ. ನಾರದರು ಬೇಕಂತ ಬರ್ತಾರೆ. ಅವರು ಗೊತ್ತಿದೆ ಅವರಿಗೆ ಹಿಂಗಾರು ಮಾಡಿ ಬೇಕಂತ.
ಸರಿ, ನಾಡ್ದ ನನ್ನ ಹತ್ರ ಏನಿಲ್ಲಪ್ಪ ಅಂತಂದೆ. ಇಲ್ಲ ಹೇಳ್ತೀಯ, ಇರ್ಲಿ ಒಂದ್ ಮಾತು, ಒಂದ್ ಸಣ್ಣ ಮಾತು ಏನಪ್ಪ ಅಂತಂದ್ರೆ, ಈಗ ಇಷ್ಟೆಲ್ಲ ಮಾಡ್ತಾ ಇದ್ದೀಯ, ಇದ್ರಲ್ಲಿ ನಿನ್ನ ಹೆಂಡತಿ ಮಕ್ಕಳಿಗೆ ಈ ಪಾಪದಲ್ಲಿ ಭಾಗ ಇದೆಯಾ, ನಿಮ್ ತಂದೆ ತಾಯಿಗಳಿಗೆ ಭಾಗ ಇದೆಯಾ ಅಂತ ಕೇಳಿದೆ. ನೋಡಪ್ಪ, ಇವೆಲ್ಲ ಹೇಳ್ಬೇಡ ಸುಮ್ನೆ ಅಂತಾನೆ. ಇಲ್ಲ ಒಂದ್ಸರಿ ಯೋಚನೆ ಮಾಡು. ಯಾಕಂದ್ರೆ ಅವರು ಯಾರು, ನಾರದ ಮಹರ್ಷಿ, ತ್ರಿಲೋಕ ಸಂಚಾರಿ, ಮಹತಿ ಎಂಬತಕ್ಕಂತ ವೀಣೆಯನ್ನ ಧಾರಣೆ ಮಾಡಿಕೊಂಡು ಪ್ರತಿನಿತ್ಯ ಪ್ರತಿಕ್ಷಣ ಪರಮಾತ್ಮ ಸ್ಮರಣೆಯನ್ನ ಮಾಡ್ತಾ 3 ಲೋಕಗಳಲ್ಲಿ ಸಂಚಾರ ಮಾಡ್ತಕ್ಕಂಥ ಮಹಾನ್ ತಪಸ್ವಿ ನಾರದ ಮುನಿ. ಅವರ ಸಂಘ ದೋಷ, ಅವರ ದರ್ಶನ ಸ್ಪರ್ಶನ ಯಾವಾಗ ಆಯ್ತು ಅವಾಗ ಹಿಡ್ಕೊಂಡು ಹೋಗಿ ಆಗ್ಲೇ ಅವನ ಬುದ್ಧಿಯಲ್ಲಿ ಸ್ವಲ್ಪ ಬದಲಾವಣೆ ಬರ್ತದೆ. ಎಲ್ಲ ಯೋಚನೆ ಮಾಡಪ್ಪ ಒಂದ್ಸರಿ. ನೀನ್ ಇಷ್ಟೆಲ್ಲ ಪಾಪ ಮಾಡಿದೆಯಲ್ಲ, ಇದು ನಿನ್ಗೊಬ್ಬನಿಗೇನ, ನಿನ್ ಹೆಂಡತಿ ಮಕ್ಳಿಗೆ ಸಂಬಂಧ ಇದೆ ಅಂತಂದ್ರೆ ಯಾಕಿಲ್ಲ? ನಾನ್ ದಿನ ಆಗ್ತಿದ್ದೀನಲ್ಲ ಅವ್ರಿಗೆಲ್ಲ, ನಾನು ಇಲ್ಲಿಂದ ತಗೊಂಡೋಗಿ ಆಗ್ತಿದ್ದೀನಲ್ಲ, ಅವರೇ ಊಟ ಮಾಡ್ತಿದ್ದಾರೆ, ಬಟ್ಟೆ ಗಿಟ್ಟೆಲ್ಲ ಅವ್ರಿಗೂ ಇದೆ ಅಂತ. ಇಲ್ಲ ನೀನ್ ಸರಿಯಾಗಿ ಯೋಚನೆ ಮಾಡಿಲ್ಲ. ಒಂದ್ಸರಿ ಹೋಗಿ ವಿಚಾರಿಸ್ಕೊಂಬಾ. ರತ್ನಾಕರ ಅಂತಾನೆ, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಉಪಾಯ ಮಾಡ್ತಿದ್ಯಾ? ಇಂಥವ್ರು ತುಂಬಾ ಜನ ನೋಡಿದ್ದೀನಿ. ಇಲ್ಲ ಹಂಗಂತಿಲ್ಲ, ನಾನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಏನ್ ತಪ್ಪಿಸ್ಕೊಂಡು ಹೋಗ್ಲಿ, ಒಂದ್ ಕೆಲಸ ಮಾಡು, ನಾನು ಇಲ್ಲೇ ಕಟ್ಟಾಕಿ ಹೋಗಪ್ಪ, ಒಂದ್ಸರಿ ವಿಚಾರ ಮಾಡ್ಕೊಂಬ ಅಂತಂದು. ಮಹರ್ಷಿಗಳ ಅವರ ವಾಕ್ಶಕ್ತಿ, ಅವರ ಸ್ವಲ್ಪ ಹೊತ್ತು ಅವ್ರ ಜೊತೆ 5 ನಿಮಿಷ ಮಾತಾಡಿದ ಒಂದು ಸಾಂಗತ್ಯ ತಕ್ಷಣ ಅವನಲ್ಲಿ ಒಂದು ಬದಲಾವಣೆ, ಒಂದು ಯೋಚನೆ ಹೌದಲ್ವಾ, ನಿಜ ಸುಳ್ಳು ನೋಡ್ಬೇಕಲ್ವಾ ಅಂತ ಹೇಳಿ ಅವ್ರನ್ನ ಅಲ್ಲೇ ಕಟ್ಟಾಕಿ ಮನೆಗೆ ಹೋಗ್ತಾನೆ. ಮಕ್ಕಳನ್ನ ಕೇಳಿದಂತ ಹೋಗಿ, ಏನ್ರೋ ಪ್ರತಿದಿನ ನಾನು ನಿಮ್ಗೆ ಇದೆಲ್ಲ ತಂತು ಆಗ್ತಾ ತಿಂತಾ ಇದ್ದೀರಿ, ಅಂಗವಾಗಿದ್ದೀರಿ, ನಾನು ಮಾಡಿದ ಪಾಪದಲ್ಲಿ ನಿಮ್ಗೆ ಭಾಗ ಇದೆಯಾ ಅಂತಂದ. ಅವ್ರ ಮಗ ಹೋಗಪ್ಪ ಸುಮ್ಮನೆ ಅಂತೇಳಿ ಅವ್ರು ಆಟ ಆಡ್ತಾ ಇದ್ರು. ಮಕ್ಕಳಿಗೆ ಏನ್ ಗೊತ್ತಿದೆ ಬಿಡು ಅಂತೇಳಿ ಮತ್ತೆ ಹೆಂಡತಿ ಹತ್ರ ಹೋದ್ನಂತೆ. ಏನೇ ಪ್ರತಿದಿನ ನಾನೆಲ್ಲ ತಂದು ಆಗ್ತಾ ಇದ್ದೀನಿ, ತಿಂತಾ ಆನಂದವಾಗಿದ್ದೀರಲ್ಲ, ಈ ಪಾಪದಲ್ಲಿ ನಿನಗೂ ಭಾಗ ಇದೆ ಅಂತ. ನನಗೇನು ಗೊತ್ತು? ಈಗ ಪತಿ ಪತ್ನಿ ಅಂತಲ್ವಾ, ಪತಿ ಅಂದ್ರೆ ಪಾಲನೆ ಮಾಡೋನು, ಪೋಷಣೆ ಮಾಡೋನು. ನೀನ್ ಅದೇನ್ ನೀನ್ ಮಾಡಿದ ಪಾಪದ ನಾನೇ ಭಾಗ ತಗೊಳ್ಳಿ, ಇದು ನಿನ್ ಕರ್ತವ್ಯ ಅಷ್ಟೇ. ಒಳ್ಳೆ ಕೆಲಸ ಮಾಡಿ ತಗೊಂಬಾ, ತಲೆ ಕಡೆದು ತಗೊಂಡ್ಬರ್ಬೇಕ ದಿನ. ನಮ್ಗೇನು ಭಾಗ? ನಮ್ಗೇನು ಭಾಗ? ನಾನು ಪಾಠ ಅಡಿಗೆ ಮಾಡ್ತೀನಿ, ಬಡಿಸ್ತೀನಿ, ಅಷ್ಟೇ ನನ್ನ ಕೆಲಸ. ನಿಮ್ ಪಾಪಕ್ಕೆ ನನ್ಗೇನ್ ಸಂಬಂಧ? ಓ ಸರಿ, ಈ ಹೆಂಡತಿ ಇದೆಲ್ಲ ಹೆಂಗ್ ಅರ್ಥ ಆಗಲ್ಲ ಬಿಡು, ಹೆಣ್ಮಕ್ಳಿಗೆ ಅರ್ಥ ಆಗಿಲ್ಲ ಅಂತ ಹೇಳಿ ತಂದೆ ತಾಯಿ ಹತ್ರ ಹೋಗ್ತಾನೆ. ಅವ್ರಿಗೆ ವಯಸ್ಸಾಗಿರುತ್ತೆ. ಏನಪ್ಪಾ ಅಮ್ಮ, ಪ್ರತಿದಿನ ನಾನು ಎಲ್ಲ ತಂದು ಆಗ್ತಾ ಇದ್ದೀನಿ, ನಿಮ್ ಸೇವೆ ಮಾಡ್ತಿದ್ದೀನಿ, ನಾನು ಮಾಡೋ ಪಾಪದಲ್ಲಿ ನಿಮ್ಗೆ ಏನಾದ್ರು ಭಾಗ ಇದೆ ಅಂತಂದ್ರೆ ತಂದೆ ತಾಯಿ ಹೇಳ್ತಾರೆ, ನೋಡಪ್ಪ ಮಗನೇ, ಜೀವನ ಮಾಡ್ಲಿಕ್ಕೆ ಎಷ್ಟೋ ಕೆಲಸಗಳಿದ್ದಾವೆ, ಅದಕ್ಕೇನು ಕಳ್ತನ ಮಾಡ್ಬೇಕೆ, ತಲೆನೇ ಹೊಡಿಬೇಕೆ? ಜೀವನದಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ತಲೆ ಕಡದೆ ಕಳ್ತನ ಮಾಡಿ ಜೀವನ ಮಾಡ್ತಿದಾರ? ಕ್ರಮಬದ್ಧವಾಗಿ ಜೀವನ ಮಾಡೋದಿಲ್ವಾ? ಎಷ್ಟು ಜನ ಇಲ್ಲ? ಹಾಗಾಗಿ ಯಾರು ಮಾಡಿದ ಪಾಪ ಅವ್ರಿಗೆ ಇರ್ತದಪ್ಪ. ತಂದೆ ತಾಯಿಗಳನ್ನ ಪಾಲನೆ ಪೋಷಣೆ ಮಾಡೋದು ಮಕ್ಕಳಿಗೆ ಕರ್ತವ್ಯ ಅಷ್ಟೇ. ಅದು ನಾನು ಕಳ್ತನ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ನಾವ್ ಜವಾಬ್ದಾರಿನಾ? ಒಳ್ಳೆ ಕೆಲಸ ಮಾಡು, ಒಳ್ಳೆ ಕೆಲಸ ಮಾಡಿ ಜೀವನ ಮಾಡೋಣ. ಓ ಸ್ವಲ್ಪ ಅನಿಸ್ತು, ಹೌದಲ್ವಾ? ಜೀವನ ಮಾಡ್ಲಿಕ್ಕೆ ಇಷ್ಟೆಲ್ಲ ಇದೆ. ಒಂದು ಎರಡನೇದೇನಪ್ಪ ಅಂದ್ರೆ, ನಾನು ಮಾಡಿದ ನನಗೊಬ್ಬನಿಗೆ ಸಂಬಂಧ ಇದೆ, ನನಗೆ ಏನ್ ಸಂಬಂಧ ಅಂತೇಳಿ. ಅಂದ್ರೆ ನಾರದ ಮುನಿಯ ಸಂಘದ ಪ್ರಭಾವ ಅಂತ ಹಿಂದೆ ಹೋಗ್ತಾನೆ. ಮೊದಲು ಮಾತಾಡ್ಬೇಕಾದ್ರೆ ಅದು ಇದು ಏಕೋಶ ಮಾತಾಡ್ತಿ, ಈಗ ಹೋಗ್ತಿರ್ಬೇಕ ಸ್ವಾಮಿ ಅಂತಾನೆ. ಬದಲಾವಣೆ ಬಂದ್ಬಿಡ್ತು. ಸ್ವಾಮಿ ನಿಜ, ಯಾರು ನನ್ನ ಪಾಪ ಹಂಚ್ಕೊಳ್ಳಿಕ್ಕೆ ತಯಾರಿಲ್ಲ, ನಮ್ಗೇನು ಗೊತ್ತು ಅಂತಿದ್ದಾರೆ. ನೀವೇನಾದ್ರು ಈ ಪಾಪ ಪರಿಹಾರ ಆಗ್ಲಿಕ್ಕೆ ಒಂದು ಉಪಾಯ ಹೇಳಿ ಅಂತೇಳಿ ಅವ್ರನ್ನ ಕಟ್ಟಾಕಿದ್ದ, ಬಿಚ್ಚದ ಕಟ್ಟಲ್ಲ. ನೋಡಪ್ಪ, ಪಾಪ ಅಂತಕ್ಕಂಥದ್ದು ಮನುಷ್ಯನಿಗಿದೆ, ಗೊತ್ತಿದ್ದೋ ಗೊತ್ತಿಲ್ಲದೋ ಬೇಕಾದಷ್ಟು ಪಾಪ ನಡೀತದೆ ಜೀವನದಲ್ಲಿ, ಎಲ್ಲರ ಜೀವನದಲ್ಲಿ ನಡೀತಾ ಇದೆ. ಗೊತ್ತಿದ್ದು ಕೆಲ ನಡೆದ್ರೆ ಗೊತ್ತಿಲ್ಲದೇನೆ ಬೇಕಾದಷ್ಟು ಪಾಪಗಳು ನಡೆದೋಗ್ತವೆ. ಆದ್ರೆ ಆ ಪಾಪವನ್ನ ಪರಿಹಾರ ಮಾಡ್ಲಿಕ್ಕೆ ಪುಣ್ಯ ಕೂಡ ಇದೆ. ಈಗ ಕೆಸರು ತೊಳಿತೀವಿ, ತೊಳ್ಕೊಳ್ಳಿಕ್ಕೆ ನೀರು ಇದೆ,
ಗೊತ್ತೋ ಗೊತ್ತಿಲ್ದೇನೋ ಕಾಲನ್ನ ಕೆಸರಿಟ್ಟು ಬಿಟ್ವಿ, ಕಾಲೆಲ್ಲ ಕೊಳೆ ಆಗೋಯ್ತು. ಅದನ್ನು ತೊಳ್ಕೊಳ್ಳಿಕ್ಕೆ ನೀರು ಕೂಡ ಇದೆ, ತೊಳ್ಕೋಬಹುದು. ಹಾಗೆ ಪುಣ್ಯ ಕೂಡ ಇದೆ ಪಾಪವನ್ನು ತೊಳಿಲಿಕ್ಕೆ. ಹಂಗಾರೆ ನಾನು ಏನ್ ಮಾಡ್ಲಿ ಸ್ವಾಮಿಗಳೇ, ಏನ್ ಮಾಡ್ಬೇಕು ನಾನು? ನೋಡಪ್ಪ, ನಿನಗೆ ನಾನೊಂದು ಉಪದೇಶ ಮಾಡ್ತೀನಿ. ಈ ಉಪದೇಶವನ್ನ ಪಾಲನೆ ಮಾಡು. ಇನ್ನು ಮುಂದೆ ಈ ಕೆಲಸ ಎಲ್ಲ ಬಿಡು. ಇನ್ನು ಮುಂದೆ ಸನ್ಮಾರ್ಗದಲ್ಲಿ ಬಾ, ಬೇರೆ ಇನ್ಯಾರು ಕೆಲಸ ಮಾಡು ಅಂತೇಳಿ ಒಂದು ಮಂತ್ರೋಪದೇಶ ಮಾಡ್ತಾರೆ ನಾರದ ಮಹರ್ಷಿಗಳು. ಅಲ್ಲಿಂದ ಅವ್ರು ಹೊರಟೋಗ್ತಾರೆ ಮುಂದೆ ನಾರದ ಮಹರ್ಷಿ. ಈ ನಾರದ ಮಹರ್ಷಿಯ ಅವರ ಸ್ಪರ್ಶ, ಅವ್ರ ಜೊತೆ ಸಂಭಾಷಣೆ ಇದೆಲ್ಲ ಆದ್ಮೇಲೆ ಇವನಲ್ಲಿ ಸಹಜವಾಗಿ ಒಂದು ಬದಲಾವಣೆ ಬರ್ತದೆ. ಬಂದ ಮೇಲೆ ಯೋಚನೆ ಮಾಡ್ತಾನೆ, ಹೌದಲ್ವಾ, ಜೀವನ ಅಂತಕ್ಕಂಥದ್ದು ಎಷ್ಟು ದಿನ ಬದುಕ್ತೀವಿ ಗೊತ್ತಿಲ್ಲ, ಅದಕ್ಕಾಗಿ ಇಷ್ಟೆಲ್ಲ ಮಾಡಿ ಬದುಕೋಕ್ಕಿಂತ ಜೀವನ ಸಾರ್ಥಕ ಮಾಡ್ಕೋಬೇಕು ಅಂತ ಒಂದು ಯೋಚನೆ ಬರ್ತದೆ. ಆಮೇಲೆ ಅವರು ಕೊಟ್ಟ ಉಪದೇಶವನ್ನ ಪಾಲನೆ ಮಾಡ್ತಾನೆ. ಎಂತ ಸ್ಥಿತಿ ಬರುತ್ತಂದ್ರೆ, ಒಂದ್ ಕಡೆ ಕೂತ್ಕೊಂತಾನೆ, ಮತ್ತೆ ಹೇಳಲಿಕ್ಕೆ ಇಷ್ಟ ಆಗಲ್ಲ, ಅಲ್ಲೇ ಆ ಸಮಾಜಕ್ಕೆ ಹೋಗ್ಬಿಡ್ತಾನೆ. ಅವನ ಮೇಲೇನೆ ಎಲ್ಲ ಹುತ್ತಗಳು ಬೆಳೆದ್ ಬಿಡ್ತಾವಂತ. ಹುತ್ತ ಸಂಸ್ಕೃತದಲ್ಲಿ ವಲ್ಮೀಕ ಅಂತಂದ್ರೆ ಹುತ್ತ ಅಂತೇಳಿ, ವಾಲ್ಮೀಕಿ ಅಂತಂದ್ರೆ ವಲ್ಮೀಕ ಅಂದ್ರೆ ಹುತ್ತ. ಅಂದ್ರೆ ಹಾಗೆ ಧ್ಯಾನ ಮಾಡ್ತಾ ಮಾಡ್ತಾ ಅಂತ ಸ್ಥಿತಿ ಬಂದ್ಬಿಡ್ತು, ಅವನ ಮೇಲೆಲ್ಲ ಹುತ್ತಗಳು ಬಂದ್ಬಿಡ್ತು. ಆದ್ರೂ ಅವನಿಗೆ ಜ್ಞಾಪಕ ಇಲ್ಲ. ಯಾರಿಗೆ? ರತ್ನಾಕರನಿಗೆ. ಕೆಲವು ವರ್ಷ ಕಳೆದೋಯ್ತು. ಆಮೇಲೆ ಅದೇ ದಾರಿಯಲ್ಲೇ ಬರ್ತಾರೆ ನಾರದ ಮಹರ್ಷಿ. ಹೌದು, ಇಲ್ಲಿ ಯಾರೋ ಒಬ್ಬ ಹುಡುಗ ಇದ್ದ, ಇಲ್ಲೋದವನು ಅಂತ ನೋಡ್ತಾರೆ. ಆ ಕಡೆ ಎಲ್ಲಿ ಇಲ್ಲ ಅವನು. ಅರೆ, ಅವನು ಎಲ್ಲಿ ಇರ್ತಾ ಇದ್ದ, ಅಲ್ಲಿ ಒಂದು ದೊಡ್ಡ ಹುತ್ತ ಕಾಣಿಸ್ತದೆ. ಇಲ್ಲಿ ಹುತ್ತ ಇದೆಯಲ್ಲ, ಸರಿ, ಹುತ್ತದಲ್ಲಿ ಹೋಗಿ ಇನಿಕೆ ನೋಡ್ತಾರೆ, ಒಳಗಡೆ ಇದ್ದಾನೆ, ಹುತ್ತದ ಒಳಗಡೆ. ಅರೆ, ಇವ್ ಎಂತ ಸ್ಥಿತಿ ಪ್ರಾಪ್ತಿಯಾಗಿದೆ ಇವನಿಗೆ ಅಂತೇಳಿ ಅವರೇ ಮೊತ್ತ ಮೊದಲಾಗಿ ನಾರದ ಮಹರ್ಷಿನೇ ಸಂಬೋಧನೆ ಕರೀತಾರೆ. ಹೆಸರಿಟ್ಟೇನಂತ? ಓ ವಾಲ್ಮೀಕಿ. ಅವನ ಹೆಸರು ರತ್ನಾಕರ. ವಾಲ್ಮೀಕಿ ಅಂದ್ರೆ ಏನ್ ಗೊತ್ತೇ? ವಲ್ಮೀಕ ಅಂದ್ರೆ ಹುತ್ತ, ಹುತ್ತದ ಒಳಗಿರ್ತಕ್ಕಂಥವನೇ. ವಾಲ್ಮೀಕಿ ಅಂದ್ರೆ ಹುತ್ತದಲ್ಲಿ ಇರ್ತಕ್ಕಂಥವನೇ, ಅದೇ ಹೆಸರು ಅವರಿಗೆ. ಹೆಸರೇನು ಹೊಸ ಹೆಸರಲ್ಲ. ವಲ್ಮೀಕಿ ಅಂತಂದ್ರೆ ವಲ್ಮೀಕ, ಸಂಸ್ಕೃತ ಭಾಷೆಯಲ್ಲಿ ಹುತ್ತ ಅಂತ ಹೇಳ್ತಾರೆ ಅದು. ಆದ್ರೆ ಒಳಗಿರ್ತಕ್ಕಂಥ ಆದ್ರಿಂದ ಅವ್ರನ್ನ, ಓ ವಾಲ್ಮೀಕಿ, ನಾರದಮ್ಮ ಬಂದಿದ್ದೀನಪ್ಪ ಅಂತ ಹೇಳಿ ತಕ್ಷಣ ಅವ್ರಿಗೆ ಎಚ್ಚರ ಆಗುತ್ತೆ. ನೋಡ್ತಾರೆ, ನಮಸ್ಕಾರ ಮಾಡ್ತಾನೆ. ಮಹಾನುಭಾವ್ರೆ, ನಿಮ್ಮ ಅನುಗ್ರಹದಿಂದ ನನಗೆ, ನಿಮ್ಮ ಸಹವಾಸ ಆಯ್ತು ನನಗೆ, ನೋಡಿ ಇಂತ ಒಂದು ಒಳ್ಳೆ ಸ್ಥಿತಿ ಬಂದಿದೆ, ತುಂಬಾ ನಾರದ ಸಂತೋಷ ಆಗುತ್ತಪ್ಪ, ಆಗ್ಲಪ್ಪ, ಒಳ್ಳೇದಾಗ್ಲಿ ನಿನಗೆ. ನಿನ್ನ ಪಾಪ ಎಲ್ಲ ತಪಸ್ಸು ಅಂತಕ್ಕಂಥದ್ದು, ತಪಸ್ಸು, ಉಪದೇಶ ಪಾಲನೆ ಇವೆಲ್ಲ ಇದೆಯಲ್ಲ, ಮನುಷ್ಯನಿಗೆ ಎಂತ ಪಾಪವನ್ನು ಪರಿಹಾರ ಮಾಡ್ತದೆ. ಪಾಪ ಸಹಜವಾಗಿ ನಡೆದೋಗಿರ್ಬೋದಿಲ್ಲ ಅಂತಲ್ಲ, ಆದ್ರೆ ಇವೆಲ್ಲ ಕೂಡ ದಿನ ಸತ್ಸಂಗ ಆಗಿರ್ಬೋದು, ಪರಮಾತ್ಮನ ಪೂಜೆ ಆಗಿರ್ಬೋದು, ಸದಾಚಾರ ಸಂಪರ್ಕ, ಇವೆಲ್ಲ ಕೂಡ ಮನುಷ್ಯನಿಗೆ ಶಕ್ತಿ, ತಪಶಕ್ತಿ. ಅದರಿಂದ ಎಂತ ಪಾಪಗಳು ಕೂಡ ಪರಿಹಾರ ಆಗ್ತವೆ. ಅದ್ರ ಅರ್ಥ ಮತ್ತೆ ಪಾಪನೂ ಮಾಡ್ತೀವಿ, ಮತ್ತೆ ಇದು ಮಾಡ್ತೀವಿ ಅಂತಂದ್ರೆ ಹಂಗಲ್ಲ. ಅದನ್ನ ಬಿಟ್ಟು ಇದನ್ನ ಜಾಸ್ತಿ ಮಾಡಿದಾಗ ಹಿಂದೆ ಮಾಡಿರ್ತಕ್ಕಂಥ ಪಾಪಗಳು ಎಲ್ಲ ಪೂರ್ತಿ ಆಗ್ತವೆ ಅಂತ ಹೇಳಿ, ಹಾಗೆ ನೀನು ಪವಿತ್ರನಾಗಿದೀಯಾ, ಶುದ್ಧಿಯಾಗಿದೆಯಾ. ಶಾಸ್ತ್ರದಲ್ಲಿ ಪಾಪ ಅನ್ನೋ ಪದ ಇದೆ, ಅದನ್ನ ಅದನ್ನ ತೊಳಿಲಿಕ್ಕೆ ಪುಣ್ಯ ಕೂಡ ಇದೆ. ಇವೆರಡರಿಂದ ಕೂಡ ಮೀರಿ ಹೋಗ್ಲಿಕ್ಕೆ ಜ್ಞಾನ ಕೂಡ ಇದೆ. ಪಾಪ ಪುಣ್ಯ ಅದಕ್ಕೂ ಮೀರಿ ಹೋಗ್ಲಿಕ್ಕಾಗಿ ಜ್ಞಾನ ಕೂಡ ಇದೆ. ಇಷ್ಟೆಲ್ಲ ಹೇಳಿ ನಿನಗೆ ಒಳ್ಳೇದಾಗುತ್ತೆ. ಮುಂದೆ ನಿನ್ನ ಹೆಸರು ಕೀರ್ತಿ ಮುಂದೆ ಉಳಿತದೆ, ನಿನ್ನಿಂದ ಒಂದು ಮಹತ್ವ ಕಾರ್ಯ ಲೋಕದಲ್ಲೇ ಆಗುತ್ತೆ ಅಂತೇಳಿ ನಾರದಲ್ಲಿಂದ ಮಾಡ್ತಾರೆ. ಆಮೇಲೆ ಇದು ನಡೆದಿದ್ದು ತ್ರೇತಾಯುಗಕ್ಕೆ ಮೊದಲು, ಅಂದ್ರೆ ತ್ರೇತಾಯುಗ ಬರೋಕ್ ಮೊದಲು ಕೃತಯುಗದಲ್ಲಿ ನಡೆದಕ್ಕಂತ ಘಟನೆ ಇದು. ರಾಮ ಹುಟ್ಟೋಕ್ ಮೊದಲೇ ರಾಮಾಯಣವನ್ನು ಬರೆದಿರ್ತಾರೆ. ಯಾರು? ವಾಲ್ಮೀಕಿ. ರಾಮಾಯಣ ಹುಟ್ಟಲೇ ಇಲ್ಲ. ದಶರಥ ಮಹಾರಾಜ ಪುತ್ರ ಕಾಮೇಷ್ಟಿ ಯಾಗ ಮಾಡ್ಲೇ ಇಲ್ಲ. ಆಗ್ಲೇನೆ ದಶರಥ ಮಹಾರಾಜ ಪುತ್ರ ಕಾಮೇಷ್ಟಿ ಮಾಡೋದು, ಆಮೇಲೆ ರಾಮ ಲಕ್ಷ್ಮಣ ಬರೋದು, ಆಮೇಲೆ ಕಾಡಿಗೆ ಹೋಗೋದು, ಆಮೇಲೆ ವಿವಾಹ, ಕಾಡಿಗೆ ಹೋಗೋದು, ರಾವಣ, ಆಂಜನೇಯನ ಸಂಘ, ವಿಭೀಷಣ, ರಾವಣ ಸಂಹಾರ, ಮತ್ತೆ ಅಯೋಧ್ಯೆಗೆ ಬಂದು ಪಟ್ಟಾಭಿಷೇಕ, ರಾಮ ಸರ್ಗಾರ, ಮತ್ತೆ ಇಲ್ಲಿಂದ ವಾಪಸ್ ಹೊರಟು, ಇವೆಷ್ಟೆಲ್ಲಾ ವಿಷಯಗಳನ್ನ ರಾಮ ಹುಟ್ಟಕ್ಕೆ ಮೊದಲೇ
ರಾಮಾಯಣವನ್ನ ಬರೆದಿರ್ತಾರೆ. ಯಾರು? ವಾಲ್ಮೀಕಿ. ತ್ರಿಕಾಲಜ್ಞಾನಿ ಆಗಿರ್ತಾನೆ. ಇಷ್ಟೆಲ್ಲ ಶಕ್ತಿ ಸಾಮರ್ಥ್ಯ ಎಲ್ಲಿಂದ ಬಂತು ಅಂದ್ರೆ ಸತ್ಸಂಗ, ಸತ್ ಮಹಾನುಭಾವರ ಸಹವಾಸ, ಸತ್ಸಂಗದಿಂದ ಇಷ್ಟೆಲ್ಲ ಪ್ರಾಪ್ತಿಯಾಗಿದೆ. ಹಾಗಾಗಿ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವ. ಮೋಹ ಅಂತ ದೂರ ಆಗ್ತದೆ. ನಿರ್ಮೋಹತ್ವೇ ನಿಶ್ಚಲ ತತ್ವ, ತತ್ವದಲ್ಲಿ ನಿಶ್ಚಲವಾಗಿ ನಿಲ್ತಾನೆ. ನಿಶ್ಚಲ ತತ್ವೇ ಜೀವನ್ ಮುಕ್ತಿ, ಜೀವನ್ನೇವ ಬದುಕಿರ್ಬೇಕಾದ್ರೆ ಮುಕ್ತನಾಗ್ತಾನೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನೊಂದ್ಸರಿ ನೋಡೋಣ ಇದರ ಬಗ್ಗೆ. ಸಮಯ ಕೂಡ ಆಗಿದೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಮಾಗ್ ಭವೇತ್. ಓಂ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಓಂ. ನಮಸ್ತೆ ಸ್ವಾಮೀಜಿ, ಎಲ್ಲರಿಗೂ ನಮಸ್ತೆ ಮಾತಾಜಿ.